ಆತ್ಮೀಯರೇ, ಈ ದಿನ ವಿಷಯ ಥಿಯಾಸಫಿ ಅಂಡ್ ಎಕಾಲಜಿ. ಥಿಯಾಸಫಿ ಅಂದರೆ ಏನು, ಎಕಾಲಜಿ ಅಂದರೆ ಏನು, ಈ ದಿನ ಜನಾಂಗಕ್ಕೆ ಥಿಯಾಸಫಿ ಅವಶ್ಯಕತೆ ಇದೆಯಾ? ಅಂದರೆ ಈಗಿನ ಪ್ರಪಂಚ ಸಮಸ್ಯೆಗಳನ್ನ ನೋಡಿದ್ರೆ ಒಬ್ಬೊಬ್ಬರು ಥಿಯಾಸಫಿಸ್ಟ್ ಆಗಬೇಕು ಅಂತ ನಮ್ಮ ಥಿಯಾಸಫಿ ಮಹಾತ್ಮರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ. ನಾವು ಥಿಯಾಸಫಿಸ್ಟ್ ಬಗ್ಗೆ ವಿಷಯನ ಸರಿಯಾಗಿ ತಿಳ್ಕೊಂಡ್ರೆ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ, ತೃಪ್ತಿ, ಎಲ್ಲರೂ ಚೆನ್ನಾಗಿ ಬದುಕೋಕ್ಕೆ ಸಾಧ್ಯತೆ ಇದೆ. ಈ ದಿನ ವಿಷಯ ಥಿಯಾಸಫಿ ಅಂದರೆ ಏನು, ಎಕಾಲಜಿ ಅಂದರೆ ಏನು, ವಿಸ್ಡಮ್ ಅಂದರೆ ಏನು, ಇದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸಲು ಬಯಸುತ್ತೇನೆ. ಥಿಯಾಸಫಿ ಈಸ್ ದಿ ಡಿವೈನ್ ವಿಸ್ಡಮ್. ಥಿಯಾಸಫಿ ಈಸ್ ದಿ ಡಿವೈನ್ ವಿಸ್ಡಮ್. ಡಿವೈನ್ ಅಂದರೆ ಥಿಯಾಸಫಿ ಅನ್ನೋದು ಬ್ರಹ್ಮಜ್ಞಾನ, ಡಿವೈನ್ ಅಂದರೆ ಭಗವಂತನ ಜ್ಞಾನ. ವಿಸ್ಡಮ್ ಅಂತ ಹೇಳ್ತೀವಿ, ಬುದ್ಧಿಮಟ್ಟದ ಜ್ಞಾನ ಅಂತ ಹೇಳ್ತೀವಿ. ಟೀಚರ್ಸ್ ಲುಕ್ ಅಟ್ ದಿ ಹಾರ್ಟ್. ಟೀಚರ್ಸ್ ಲುಕ್ ಅಟ್ ದಿ ಹಾರ್ಟ್ ಅಂದರೆ ಥಿಯಾಸಫಿ ಏನು ಹೇಳುತ್ತೆ, ಬಾಹ್ಯದ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯ ತುಂಬ ಮುಖ್ಯ. ಅಂದರೆ ಸಾಮಾನ್ಯವಾಗಿ ನಾವು ಯಾವ ರೀತಿ ಆಕರ್ಷಣೆ ಆಗ್ತೀವಿ ಅಂದರೆ ಒಬ್ಬರ ಬಟ್ಟೆಗಳು, ಆಭರಣಗಳ ಮೇಲೆ ಆಕರ್ಷಣೆ. ಆದರೆ ನಿಜವಾದ ಆಕರ್ಷಣೆ ಅಂದರೆ ಅಂತರಂಗ, ಆತ್ಮನ ಸೌಂದರ್ಯ ಅಂತ ಹೇಳ್ತಾರೆ. ಅಂದರೆ ಹೃದಯ ಸಿದ್ಧಾಂತ ಅಂತ ಹೇಳ್ಬೋದು. ನಾಟ್ ದಿ ಔಟರ್ ಅಪಿಯರೆನ್ಸ್, ನಾಟ್ ದಿ ಔಟರ್ ಅಪಿಯರೆನ್ಸ್ ಅಂದರೆ ಏನಾಗುತ್ತೆ ಅಂದರೆ ಮನುಷ್ಯ ಔಟರ್ ಅಂದರೆ ಬಾಹ್ಯದ ಸೌಂದರ್ಯಕ್ಕೆ ಅಂದರೆ ಶಾಶ್ವತವಾದ ವಸ್ತುಗಳನ್ನು ಬಿಟ್ಟು ಅಶಾಶ್ವತ ವಸ್ತುಗಳಿಗೆ ಆಕರ್ಷಣೆ ಆಗಿದೆ. ಟು ಲುಕ್ ಅಟ್ ದಿ ಡಿವೈನ್ ಲೈಫ್, ಟು ಲುಕ್ ಅಟ್ ದಿ ಡಿವೈನ್ ಲೈಫ್ ಅಂದರೆ ದೈವಿ ಯೋಜನೆ, ದೈವಿ ಗುಣಗಳನ್ನು ನಾವು ಮಾಡಬೇಕು. ನಾಟ್ ಔಟರ್ ಮೆಟೀರಿಯಲ್ ಡಿಫರೆನ್ಸ್, ನಾಟ್ ದಿ ಔಟರ್ ಮೆಟೀರಿಯಲ್ ಡಿಫರೆನ್ಸ್. ಮೆಟೀರಿಯಲ್ ಅಂದ್ರೆ ಒಬ್ಬರ ಐಶ್ವರ್ಯ, ಅಧಿಕಾರ, ಅಂತಸ್ತು ನೋಡೋದಲ್ಲ. ಪಾಸಿಬಲಿ ದಟ್ ವಿಲ್ ಫೈಂಡ್ ದಿ ಸೊಲ್ಯೂಷನ್ ಫಾರ್ ಅವರ್ ಮೆನಿ ಡಿಫಿಕಲ್ಟೀಸ್. ಪಾಸಿಬಲಿ ದಟ್ ವಿಲ್ ಬಿ ಫೌಂಡ್ ದಿ ಫೈನಲ್ ಸೊಲ್ಯೂಷನ್ ಫಾರ್ ಅವರ್ ಮೆನಿ ಡಿಫಿಕಲ್ಟಿ. ಈ ಸಮಾಜದಲ್ಲಿ ಐಶ್ವರ್ಯದಿಂದ ಆಗಲಿ, ಅಧಿಕಾರದಿಂದ ಆಗಲಿ, ಜ್ಞಾನದಿಂದ ಆಗಲಿ ನಮಗೆ ಸಂತೋಷ, ಸಮಾಧಾನ, ನೆಮ್ಮದಿ ಜೀವನ ಸಿಗ್ತಾ ಇಲ್ಲ. ಅದರಿಂದ ಏನ್ ಬೇಕಾಗಂದ್ರೆ ನಿಜವಾದ ಭಗವಂತನ ಜ್ಞಾನವನ್ನು ತಿಳಿಯಬೇಕು, ಹೃದಯ ಸಿದ್ಧಾಂತವನ್ನು ತಿಳಿಯಬೇಕು. ಹೃದಯ ಅನ್ನೋದು ಆತ್ಮನ ಒಂದು ನೆಲೆ ಅಂತಿದೆ. ಹೃದಯದಲ್ಲಿ ಏನೇನು ಸದ್ಗುಣಗಳಿರುತ್ತೆ ಅಂದ್ರೆ ಪ್ರೇಮ, ಪ್ರೀತಿ, ಕರುಣೆ, ದಯ, ಸೇವೆ. ಇದನ್ನು ನಾವು ನೋಡಿದ್ರೆ ಜೀವನದಲ್ಲಿ ಸಂತೋಷವಾಗಿ ಇರೋಕೆ ಸಾಧ್ಯತೆ ಇದೆ. ಇನ್ನೊಂದು ಥಿಯಾಸಫಿ ಅಂದ್ರೆ ಕೆಲವರು ಕೇಳ್ತಾರೆ, ಯಾತಕಪ್ಪ ಥಿಯಾಸಫಿಸ್ಟ್ ಆಗ್ಬೇಕು, ಥಿಯಾಸಫಿಕ್ಕೆ ಯಾಕೆ ಹೋಗ್ಬೇಕು? ಈ ಜೀವನದಲ್ಲಿ, ಈ ಪ್ರಪಂಚದಲ್ಲಿ ಮನುಷ್ಯನ ಗುರಿ ಏನಂದ್ರೆ ಸ್ವಾರ್ಥತೆ, ಆರ್ಥಿಕತೆ, ಅಭಿವೃದ್ಧಿ. ವಾಟ್ ಈಸ್ ದಿ ಪರ್ಪಸ್ ಅಂಡ್ ದಿ ಗೋಲ್ ಆಫ್ ದಿ ಥಿಯಾಸಫಿ ಅಂದ್ರೆ ಜೀವನದಲ್ಲಿ ಇದೇನಾ? ವಾಟ್ ಈಸ್ ದಿ ಮೈನ್ ಡಿಫರೆನ್ಸ್ ಬಿಟ್ವೀನ್ ದಿ ಹ್ಯೂಮನ್ ಕಿಂಗ್ಡಮ್ ಅಂಡ್ ಅನಿಮಲ್ ಕಿಂಗ್ಡಮ್? ನಾವು ಅದೇ ರೀತಿ ಪ್ರಾಣಿ ವರ್ಗ ಸೇರಿದಂತೆ ನಮ್ಮ ಭಾವನೆಗಳಿದ್ರೆ ಜೀವನದಲ್ಲಿ ಶಾಂತಿ, ಸಮಾಧಾನ. ಈಗಿನ ಸಮಸ್ಯೆಗಳು ಪ್ರಪಂಚದಲ್ಲಿ ಓದಿದರವರೇ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳ್ತಾ ಇಲ್ಲ. ಇದಕ್ಕೆ ಕಾರಣ ಸೋರ್ಸ್ ಅಂದ್ರೆ ಇದಕ್ಕೆಲ್ಲ ಕಾರಣ ನಾವ್ ಹೇಳ್ತೀವಿ ಅಂದ್ರೆ ಇಗ್ನೋರೆನ್ಸ್. ಇಗ್ನೋರೆನ್ಸ್ ಅಂದ್ರೆ ಅಜ್ಞಾನ. ಅಜ್ಞಾನ ಅಂದ್ರೆ ರಿಯಲ್ ಅಂಡ್ ಅನ್ರಿಯಲ್ ಅಂತೀವಿ. ಶಾಶ್ವತ, ಅಶಾಶ್ವತ ಅಂದ್ರೆ ನಾವು ಸುಖವನ್ನು, ಆನಂದವನ್ನು ಮೆಟೀರಿಯಲ್ ಥಿಂಗ್, ವಸ್ತುಗಳಲ್ಲಿ, ಬಾಹ್ಯಗಳಲ್ಲಿ, ಇಂದ್ರಿಯಗಳಲ್ಲಿ ನೋಡೋದ್ರಿಂದ ನಮಗೆ ಶಾಂತಿ, ಸಮಾಧಾನ ಸಿಗೋದಿಲ್ಲ. ಪ್ರಪಂಚದಲ್ಲಿ ಶ್ರೀಮಂತರು, ಅಧಿಕಾರಿ ವರ್ಗಗಳಿದ್ರೂ ಬಾಹ್ಯದಲ್ಲಿ ಅವರು ಎಷ್ಟೋ ಸಂತೋಷವಾಗಿದ್ರು, ನಿಜವಾಗ ಅಂತರದಲ್ಲಿ ಅವರು ತುಂಬಾ ದುಃಖದಲ್ಲಿ ಇರುತ್ತೆ. ಇದಕ್ಕೆ ಕಾರಣ ಅವ್ರಿಗೆ ಬೇಕಾಗಿರೋದು ಥಿಯಾಸಫಿ. ಥಿಯಾಸಫಿ ಅಂದ್ರೆ ಬ್ರಹ್ಮಜ್ಞಾನ, ಬ್ರಹ್ಮವಿದ್ಯಾ. ಅವ್ರು ಹೇಳ್ತಾರೆ ಥಿಯಾಸಫಿ ಈಸ್ ಫಾರ್ ಲೈಫ್. ಥಿಯಾಸಫಿ ಈಸ್ ಫಾರ್ ಲೈಫ್. ಜೀವನಕ್ಕೆ ಏನ್ ಬೇಕು? ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಧನಂ ಮೂಲಂ ಇದಂ ಜಗತ್ ಅಂದ್ರೆ ಐಶ್ವರ್ಯ ಇದ್ರೇನಪ್ಪ ಬದುಕೋದು ಅಂತ. ಆದ್ರೆ ನಿಜವಾಗ್ಲೂ ದಯಾಮೂಲಂ ಇದಂ ಜಗತ್, ಪ್ರೀತಿ, ಪ್ರೇಮ ಅಂದ್ರೆ ಥಿಯಾಸಫಿ ಈಸ್ ಫಾರ್ ಲೈಫ್. ನಮ್ಮ ಜೀವನದಲ್ಲಿ ನಮಗೆ ಗಾಳಿ ಎಷ್ಟು ಮುಖ್ಯವೋ ಥಿಯಾಸಫಿ ಅದಕ್ಕಿಂತ ಮುಖ್ಯ. ಅಂದ್ರೆ ನಮ್ಮ ಜೀವನಕ್ಕೆ ಥಿಯಾಸಫಿ ಈಸ್ ಫಾರ್ ಲೈಫ್,
ಲೈಫ್ ಈಸ್ ಫಾರ್ ಲವ್, ಲೈಫ್ ಈಸ್ ಫಾರ್ ಲವ್. ಲೈಫ್ ಅಂದ್ರೆ ಜೀವನದಲ್ಲಿ ಏನಕ್ಕೆ ಮುಖ್ಯ ಇರ್ತದೆ? ಪ್ರೇಮ. ಪ್ರೇಮ ಅಂದ್ರೆ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ, ಎಲ್ಲ ನೆರೆ ಹೊರೆಯವರನ್ನು, ಎಲ್ಲ ಧರ್ಮದವರನ್ನು, ಗಿಡಗಳಲ್ಲಿ, ಮರಗಳಲ್ಲಿ, ಕ್ರಿಮಿಕ ಕೀಟಗಳಲ್ಲಿ, ಅತಿ ಮುಖ್ಯವಾದ ವಿಷಯ ಅಂದ್ರೆ ಬ್ರಹ್ಮಜ್ಞಾನ, ಥಿಯಾಸಫಿ ಜ್ಞಾನ ತುಂಬಾ ಮುಖ್ಯ. ಅದೇನ್ ಹೇಳುತ್ತೆ? ಲವ್ ಫಾರ್ ಆಲ್ ಅಂತ ಹೇಳ್ತಾರೆ. ಅಂದ್ರೆ ಪ್ರೀತಿ, ಪ್ರೇಮ ಅನ್ನೋದು ಎಲ್ರಿಗೂ ಕೊಡು. ಲವ್ ಇಸ್ ಫಾರ್ ಹ್ಯುಮ್ಯಾನಿಟಿ. ಅದಕ್ಕಿಂತ ಮುಖ್ಯ ನಾವು ಹ್ಯೂಮನ್ ಬೀಯಿಂಗ್ಸ್ ಅಂತೀವಿ, ಹ್ಯುಮ್ಯಾನಿಟಿ ಅಂತೀವಿ. ಮಾನವನಾಗಿ ಮಾಧವನಾಗ್ಬೇಕಂದ್ರೆ ನಮ್ಮ ನೆರೆಹೊರೆಯವರನ್ನು, ಪರದೇಶದವರನ್ನು ಎಲ್ಲರನ್ನು ಪ್ರೀತಿಸಬೇಕು. ಹ್ಯುಮ್ಯಾನಿಟಿ ಈಸ್ ಫಾರ್ ಸ್ಪಿರಿಚುಯಾಲಿಟಿ. ಹ್ಯುಮ್ಯಾನಿಟಿ ಅಂದ್ರೆ ಮಾನವೀಯತೆ, ಅದ್ರ ಕೊನೆಯಾಗುತ್ತೆ ಅಧ್ಯಾತ್ಮದಲ್ಲಿ. ಹ್ಯುಮ್ಯಾನಿಟಿ ಅಂತ ಹೇಳಿದ್ರೆ ನಾವು ಒಬ್ಬರಿಗೆ ತಿಂಡಿ ಬಟ್ಟೆ ಕೊಡ್ಬೋದು, ಅದಕ್ಕಿಂತ ಜ್ಞಾನಾರ್ಜನೆ ತುಂಬಾ. ಯಾವ ಜ್ಞಾನ ಮುಖ್ಯ? ಅಧ್ಯಾತ್ಮ ಜ್ಞಾನ ಮುಖ್ಯ. ಅದಕ್ಕೆ ಅವ್ರೇನ್ ಹೇಳ್ತಾರೆ? ಲವ್ ಈಸ್ ಫಾರ್ ಹ್ಯುಮ್ಯಾನಿಟಿ, ಹ್ಯುಮ್ಯಾನಿಟಿ ಫಾರ್ ಸ್ಪಿರಿಚುಯಾಲಿಟಿ. ಅಂದ್ರೆ ನಿನ್ನ ಎಲ್ಲರಿಗೂ ಅನುಕೂಲ, ವಿದ್ಯಾಭ್ಯಾಸ ಕೊಡು, ಜ್ಞಾನ ಕೊಡು, ಎಲ್ಲವನ್ನು ಕೊಡು. ಆದರೆ ಹ್ಯುಮ್ಯಾನಿಟಿ ಯಾವುದ್ರ ಬಗ್ಗೆ ಗುರಿ ಇರಬೇಕು? ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ಆತ್ಮನ ತಿಳುವಳಿಕೆ. ಅದರಿಂದ ಹ್ಯುಮ್ಯಾನಿಟಿ ಫಾರ್ ಸ್ಪಿರಿಚುಯಾಲಿಟಿ, ಸ್ಪಿರಿಚುಯಾಲಿಟಿ ಇಸ್ ಫಾರ್ ದಿ ವರ್ಲ್ಡ್. ಅಂದ್ರೆ ಸ್ಪಿರಿಚುಯಾಲಿಟಿ ನಿನ್ಗೊಬ್ಬನಿಗೆ ಅಲ್ಲ, ನಿಮ್ಮ ಮನೆಯವರಿಗೆ ಅಲ್ಲ, ಪ್ರಪಂಚಕ್ಕೆ ಕೊಡು. ಯಾಕೆ ಅಧ್ಯಾತ್ಮ ನಾವು ತೊಳ್ಕೊಳಕ್ ಸಾಧ್ಯತೆ ಅಂದ್ರೆ ಆವಾಗ ಏನಾಗುತ್ತೆ? ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ರಿಯಲ್ ಅಂಡ್ ಅನ್ರಿಯಲ್. ಅಂದ್ರೆ ಪ್ರಪಂಚದಲ್ಲಿ ನಾವು ಹಣ ಸಂಪಾದನೆಯೇ ಒಂದೇ ಗುರಿ ಇಲ್ಲ, ಆರ್ಥಿಕತೆಯೇ ಒಂದೇ ಗುರಿ ಇಲ್ಲ. ಸಮಾಧಾನ, ಶಾಂತಿ, ಪ್ರಪಂಚದಲ್ಲಿ ಆಧ್ಯಾತ್ಮಿಕೆಯನ್ನು ಹಂಚಬೇಕು. ಸ್ಪಿರಿಚುಯಾಲಿಟಿ ಈಸ್ ಫಾರ್ ದ ವರ್ಲ್ಡ್, ವರ್ಲ್ಡ್ ಈಸ್ ಬ್ಲಿಸ್, ವರ್ಲ್ಡ್ ಈಸ್ ಬ್ಲಿಸ್. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಥಿಯಾಸಫಿ ಈಸ್ ಫಾರ್ ಲೈಫ್, ಲೈಫ್ ಈಸ್ ಫಾರ್ ಲವ್, ಲವ್ ಈಸ್ ಫಾರ್ ಹ್ಯುಮ್ಯಾನಿಟಿ, ಹ್ಯುಮ್ಯಾನಿಟಿ ಫಾರ್ ಸ್ಪಿರಿಚುಯಾಲಿಟಿ, ಸ್ಪಿರಿಚುಯಾಲಿಟಿ ಫಾರ್ ದಿ ವರ್ಲ್ಡ್, ವರ್ಲ್ಡ್ ಈಸ್ ಫಾರ್ ಬ್ಲಿಸ್. ಬ್ಲಿಸ್ ಅಂದ್ರೆ ಶಾಂತಿ ಅಂತ ಹೇಳ್ಬೋದು, ಆನಂದ ಅಂತ ಹೇಳ್ಬೋದು. ನಮಗೆ ಎಷ್ಟೇ ಅನುಕೂಲಗಳು, ಎಷ್ಟೇ ಇಂದ್ರಿಯಗಳ ಅನುಭವ ಇದ್ರೂ ಬ್ಲಿಸ್ ಅನ್ನೋದು ಅಲ್ಟಿಮೇಟ್ ಹ್ಯಾಪಿನೆಸ್, ಸಚ್ಚಿತ್ ಆನಂದ ಅಂತೀವಿ. ಆ ಆನಂದ ಪಡೆಯೋಕೆ ಥಿಯಾಸಫಿ ಜ್ಞಾನ ಅತಿ ಮುಖ್ಯವಾಗಿ ಇದೆ ಅಂತ ಮಹಾತ್ಮರು ಹೇಳ್ತಾರೆ. ಈ ದಿನದ ವಿಷಯ ಥಿಯಾಸಫಿ ಅಂಡ್ ಎಕಾಲಜಿ. ಥಿಯಾಸಫಿ ಅಂದ್ರೆ ಆತ್ಮವಿದ್ಯೆ ಅಂತ ಹೇಳ್ಬೋದು, ಬ್ರಹ್ಮವಿದ್ಯೆ ಅಂತ ಹೇಳ್ಬೋದು, ಬ್ರಹ್ಮಜ್ಞಾನ ಅಂತ ಹೇಳ್ಬೋದು. ಎಕಾಲಜಿ ಅನ್ನೋ ಒಂದು ಪದ ಇದೆ. ಎಕಾಲಜಿ ಅಂತ ಹೇಳಿದ್ರೆ ನಥಿಂಗ್ ಬಟ್ ಕನ್ಸರ್ನ್ ಟುವರ್ಡ್ ದಿ ಎನ್ವೈರ್ಮೆಂಟ್. ಎನ್ವೈರ್ಮೆಂಟ್ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಏನಾಗುತ್ತೆ ಅಂದ್ರೆ ಈಗಿನ ಕಾಲದಲ್ಲಿ ಸಮಸ್ಯೆ ಯಾವುದು ಅಂತ ನಾವು ಹೇಳಿದ್ರೆ ಫ್ಲಡ್ಸ್ ಅಂತೀವಿ. ಫ್ಲಡ್ಸ್ ಆಗುತ್ತೆ, ವಾಲ್ಕನೋಸ್ ಆಗುತ್ತೆ, ಸುನಾಮಿ ಆಗುತ್ತೆ, ಮಳೆ ಬರೋವಾಗ ಮಳೆ ಬರೋದಿಲ್ಲ. ಈ ಕಾರಣ ಏನು ಅಂತ ಒಂದು ವಿಷಯ. ಇವಾಗ ನೋಡಿ, ಬೆಂಗಳೂರಲ್ಲಿ ಆನೆಗಳು ಬರುತ್ತೆ, ಬಂಗಾರಪೇಟೆ ಹತ್ರ 20 ಆನೆಗಳಿದೆ, ಮೊಸಳೆಗಳು ಬರುತ್ತೆ, ಕರಡಿಗಳು, ಚಿರತೆಗಳು ಬರುತ್ತೆ, ಅಪಾರ್ಟ್ಮೆಂಟ್ ಅಲ್ಲೇ ನುಗ್ಗುತ್ತೆ. ಆನೆಗಳು ಬಂದು ಅಂಗಡಿಯಲ್ಲಿ ಒಂದು ಬಾಳೆಹಣ್ಣ ಗೊಂಚಲು ತಗೋ. ಕಾರಣ ಏನು ಅಂದ್ರೆ ಅವ್ರು ಹೇಳ್ತಾರೆ, our responsibility in the interconnected world, our responsibility is in the interconnected world. ನಮ್ಮ ಜವಾಬ್ದಾರಿ ಬಾಹ್ಯದಲ್ಲೇ ಒಂದೇ ಅಲ್ಲ, ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಗುಪ್ತವಾಗಿ ಒಂದು ವಸ್ತುಗೂ ಇನ್ನೊಂದು ವಸ್ತುಗೂ ಸಂಬಂಧ ಇದೆ. ಒಂದು ಇರುವೆಗೂ ಆಕಾಶದಲ್ಲಿ ನಕ್ಷತ್ರಕ್ಕೂ ಸಂಬಂಧ. ಅದರಿಂದ ಪ್ರಕೃತಿ ನಿಯಮಗಳನ್ನು ನಾವು ಉಲ್ಲಂಘನೆ ಮಾಡಿದರೆ ಮಾತ್ರ ಪ್ರವಾಹಗಳಾಗುತ್ತೆ. ಆದ್ರಿಂದ ಪ್ರಪಂಚದಲ್ಲಿ ಜವಾಬ್ದಾರಿ ಅಂದ್ರೆ ಪ್ರಪಂಚದಲ್ಲಿ ಸಕಲ ಚರಾಚರ ವಸ್ತುಗಳು ಒಂದಕ್ಕೊಂದು ಸಂಬಂಧ ಇದೆ. ಆಕಾಶ ಆಗ್ಲಿ, ಗಾಳಿ ಆಗ್ಲಿ, ನೀರಾಗ್ಲಿ, ಅಗ್ನಿ ಆಗ್ಲಿ, ಭೂಮಿ ಆಗ್ಲಿ, ಇವೆಲ್ಲ ಇದೆ. ಇವೆಲ್ಲ 5 ಎಲಿಮೆಂಟ್ಸ್ ಅಂತೀವಿ. ಈ ಸಂಬಂಧಗಳನ್ನ ನಾವು ಅನುಕೂಲ ಮಾಡ್ಕೊಳ್ದಿದ್ರೆ ತೊಂದರೆ ಕಟ್ಟೆ, ಅದಕ್ಕೆ ನಾವೇ ಜವಾಬ್ದಾರಿ. ಆದ್ರಿಂದ ಥಿಯಾಸಫಿ ವಿದ್ಯೆ, ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂದ್ರೆ ಸಕಲ ಜೀವರಾಶಿಗಳನ್ನು ಚೈತನ್ಯ ಇರೋದನ್ನ ನಾವು ತಿಳ್ಕೊಬೋದು. ಅಂದ್ರೆ ಇಂಟರ್ ಕನೆಕ್ಟೆಡ್ ವರ್ಲ್ಡ್ ಅಂತಾರೆ. ಇಂಟರ್ ಕನೆಕ್ಟೆಡ್ ಅಂದ್ರೆ
ನಮಗೆ ಗುಪ್ತವಾಗಿರೋದು, ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಾವು ತಿಳ್ಕೊಬೇಕತ್ತೆ. ಅವರ್ ರೆಸ್ಪಾನ್ಸಿಬಿಲಿಟಿ ಇನ್ ದಿ ಇಂಟರ್ ಕನೆಕ್ಟೆಡ್ ವರ್ಲ್ಡ್, ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಬರುತ್ತೆ. ನಮ್ಮ ಜವಾಬ್ದಾರಿ ಇಂಟರ್ ಕನೆಕ್ಟ್, ನಮಗೆ ಗೊತ್ತಿಲ್ಲದೆ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ತಾರೆ. ಸೊ ಅಟ್ ದಿ ವೆರಿ ಬಿಗಿನಿಂಗ್ ಐ ವುಡ್ ಲೈಕ್ ಸಮ್ ಇಂಪಾರ್ಟೆಂಟ್ ವರ್ಡ್. ಅವರು ಹೇಳ್ತಾರೆ ಒಂದು ವಿಷಯ, ವಿಸ್ಡಮ್ ಅನ್ನೋ ಒಂದು ಪದ ಹೇಳ್ತಾರೆ, WISDOM. ವಿಸ್ಡಮ್ ಅಂದ್ರೇನೆ ಬುದ್ಧಿವಂತ ಅಂತ ನಾವ್ ಹೇಳ್ತೀವಿ. ಯಾರು ಬುದ್ಧಿವಂತರು ಬಾಹ್ಯದಲ್ಲಿ, ಯಾರು ಸಂಪಾದನೆ ಮಾಡ್ತಾರೋ, ಯಾರ ಅಧಿಕಾರದಲ್ಲಿ ಇರ್ತಾರೋ ಅಂತವ್ರು, ಯಾರ ಆರೋಗ್ಯವಾಗಿರ್ತಾರೋ, ಎಲ್ಲ ಶ್ರೀಮಂತ, ಅವ್ರನ್ನ ವಿಸ್ಡಮ್ ಅಂತ ಬಾಹ್ಯದಲ್ಲಿ. ಆದರೆ ನಮ್ಮ ಅಧ್ಯಾತ್ಮದಲ್ಲಿ ವಿಸ್ಡಮ್ ಇಸ್ ಕಾಲ್ಡ್ ಡಿಫರೆಂಟ್ ಮೀನಿಂಗ್. ಅವ್ರು ಹೇಳ್ತಾರೆ, I would like to define some important word. Wisdom is the encompassing word and defined to body of knowledge. Body of knowledge ಅಂದ್ರೆ ಪ್ರಪಂಚ ಜ್ಞಾನ ತಿಳ್ಕೊಳ್ಬೇಕು. ಎಕ್ಸ್ಪೀರಿಯನ್ಸ್, ಅನುಭವ, ಅಂಡರ್ಸ್ಟ್ಯಾಂಡಿಂಗ್, ಕಾಮನ್ ಸೆನ್ಸ್, ಇನ್ಸೈಟ್ ಅಂಡ್ ಗುಡ್ ಜಡ್ಜ್ಮೆಂಟ್ ಡೆವಲಪ್ ವಿತ್ ಇನ್ ಎ ಸ್ಪೆಸಿಫೈಡ್ ಸೊಸೈಟಿ ಇನ್ ಎ ಗಿವನ್ ಪೀರಿಯಡ್. ಅಂದ್ರೆ ಪ್ರಾಪಂಚಿಕ ವಸ್ತುಗಳ ಅನುಕೂಲ ಮಾಡೋದು, ಪ್ರಪಂಚ ಜ್ಞಾನ ಪಡೋದು, ಇದು ಒಂಥರ ವಿಸ್ಡಮ್. ಅಂದ್ರೆ ಇದು ಪ್ರಾಪಂಚಿಕ ವಿಸ್ಡಮ್ ಅಂತ ಹೇಳ್ತೀವಿ. ದಿ ರಿಲಿಜಿಯಸ್ ಡೆಫಿನೇಷನ್ ಆಫ್ ವಿಸ್ಡಮ್ capacity there and that allows the understand a life from spiritual perspective. ಅಂದ್ರೆ ನಮ್ಮ ಅಧ್ಯಾತ್ಮದಲ್ಲಿ ವಿಸ್ಡಮ್ ಅಂತ ಹೇಳಿದ್ರೆ ಕೆಪಾಸಿಟಿ ಆಫ್ ದಿ ಮೈಂಡ್ ಅಂತಾರೆ. ಮನಸ್ಸಿನ ಒಂದು ಕೆಪಾಸಿಟಿ ಅಂತ ಹೇಳಿದ್ರೆ, ಕೆಪಾಸಿಟಿ ಆಫ್ ದಿ ಮೈಂಡ್ ಅಲೋಸ್ ಟು ಅಂಡರ್ಸ್ಟ್ಯಾಂಡ್ ದಿ ಲೈಫ್ ಅಂದ್ರೆ ಜೀವನ ಉದ್ದ, ಪರ್ಪಸ್ ಅಂಡ್ ಗೋಲ್ ಆಫ್ ದ ಲೈಫ್. ಏನಕ್ಕೆ ನಾವು ಬಂದಿದ್ದೀವಿ ಗೊತ್ತಿಲ್ಲ. ನಾವು ಏನಾಗ್ತೀವಿ, ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಮಿಷಿನ್ಸ್ ತರ ವರ್ಕ್ ಮಾಡ್ತೀವಿ. ಬೆಳಗ್ಗೆ ತಿಂಡಿ, ಊಟ, ರಾತ್ರಿ ಮಲಗೋದು, ಹೋಗೋದು, ಇದೇನ ಜೀವನದ ಗುರಿ. ಹಾಗಾದ್ರೆ ವಾಟ್ ಈಸ್ ದಿ ಮೈಂಡ್ ಡಿಫರೆನ್ಸ್ ಬಿಟ್ವೀನ್ ದಿ ಹ್ಯೂಮನ್ ಕಿಂಗ್ಡಮ್ ಅಂಡ್ ಅನಿಮಲ್ ಕಿಂಗ್ಡಮ್? ಅದೇ ರೀತಿ ಇದೆ. ವಾಟ್ ಈಸ್ ದಿ ಡಿಫರೆನ್ಸ್? ಕ್ಯಾನ್ ಯು ಫೈಂಡ್ ಹ್ಯಾಪಿನೆಸ್? ಇದರಿಂದ ನಿಮ್ಗೆ ಸುಖ, ಸಂತೋಷ, ಆನಂದ, ಸಮಾಧಾನ ಸ್ಥಿತಿ ಇದೆಯಾ? ಎಷ್ಟು ಜನ ಸರಿಯಾಗಿ ರಾತ್ರಿ ಹೊತ್ತು ನಿದ್ದೆ ಹೋಗ್ತಾರೆ? ಅಂದ್ರೆ ಮೈಂಡ್ ಅಂತ ಥಾಟ್ಸ್ ಅಂತೀವಿ. ಥಾಟ್ಸ್ ಅಂದ್ರೆ ಯೋಚನೆಗಳು ಅಂತ ಹೇಳ್ತೀವಿ. ಅಂದ್ರೆ ಈ ಪ್ರಪಂಚನೇ ಮನಸ್ಸಿನಿಂದಾನೇ ಕ್ರಿಯೇಟ್ ಆಗಿರೋದು. ಅಂದ್ರೆ ಇವಾಗ ಏನಾಗುತ್ತೆ, ವಿಜ್ಞಾನಿಗಳಿದ್ದಾರೆ, ಸಾಧು ಸಂತರಿದ್ದಾರೆ, ಅವರು ಆವಿಷ್ಕಾರಗಳನ್ನ ಮಾಡ್ತಾರೆ, ಋಷಿಗಳು ಆವಿಷ್ಕಾರ ಮಾಡ್ತಾರೆ. ನಾವೇನ್ ಮಾಡ್ತಾ ಇದ್ದೀವಿ? ನಾವು ಏನು ಮಾಡಕ ಕಾರಣ ನಮ್ಮ ಮನಸ್ಸು. ಕಾನ್ಸಂಟ್ರೇಷನ್ ಅಂತ ಒಂದು ಪದ ಇದೆ, ಏಕಾಗ್ರತೆ ಅನ್ನೋದಿದೆ. ಅಂದ್ರೆ ಇದೆಲ್ಲ ನಮ್ಮ ಜೀವನದಲ್ಲಿ ಅಂತರಂಗದ ಆತ್ಮ ವಿಚಾರ ತಿಳ್ಕೋಬೇಕಾದ್ರೆ ಅಧ್ಯಾತ್ಮ ಮುಖ್ಯ. ಅಧ್ಯಾತ್ಮ, ಥಿಯಾಸಫಿ ಎರಡೂ ಒಂದೇ. ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಪ್ರಪಂಚದ ಶಾಶ್ವತ ಅಶಾಶ್ವತ ವಸ್ತುಗಳನ್ನ ತಿಳ್ಕೋಬೇಕಾದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ಇನ್ನೊಂದಿದೆ, ಡಿಸ್ಟ್ರಾಕ್ಷನ್ ಅಂತ ಇದೆ. ಮನಸ್ಸಿನಲ್ಲಿ ನೆಗೆಟಿವ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಯಾವಾಗಿರೋದಿಲ್ವೋ, ಯಾವಾಗಿರೋದು ಆವಾಗ ಏನಾಗುತ್ತೆ, ಆವಾಗ ಮೈಂಡ್ ಇಂಟಿಟಿವ್ ಅಂತೀವಿ. ಆವಾಗ ನಮಗೆ ಅಂತರ್ಸ್ಫೂರ್ತಿ ಆಗುತ್ತೆ. ಪ್ರಪಂಚದ ಜೀವನದ ಗುರಿ ಏನು ಅನ್ನೋದು ಗೊತ್ತಾಗುತ್ತೆ. ದಿ ಕಾಂಟೆಂಪರರಿ ವರ್ಲ್ಡ್, ವಾಟ್ ಈಸ್ ಬಿಲಾಂಗಿಂಗ್ ಆರ್ ಅಕರಿಂಗ್ ಇನ್ ದಿ ಪ್ರೆಸೆಂಟ್ ಡೇ ವರ್ಲ್ಡ್, ದಿ ಡೆಫಿನೇಷನ್ ಆಫ್ ಥಿಯಾಸಫಿ ಅಂಡ್ ಎಕಾಲಜಿ ಎಕ್ಸ್ಪ್ಲೈನ್. ಅಂದ್ರೆ ಈಗಿನ ಸಮಸ್ಯೆಗಳಿಗೆ ಕಾರಣ ಥಿಯಾಸಫಿ ಅಂಡ್ ಎಕಾಲಜಿ ಸರಿಯಾದ ಉತ್ತರ ಕೊಡೋದು. ಅಂದ್ರೆ ಈ ಜೀವನದಲ್ಲಿ ಈ ಕಷ್ಟ ಸುಖಗಳು, ಬಿರುಗಾಳಿ, ಮಳೆ, ಪ್ರವಾಹ, ಭೂಕಂಪ, ಸುನಾಮಿ, ಯುದ್ಧಗಳು, ಅಂದ್ರೆ ಆರ್ಥಿಕತೆಯಿಂದ ನಾವು ಸ್ವಲ್ಪ ಸಂತೋಷವಾಗಿದ್ದೀವ? ವಾಟ್ ಹ್ಯಾಸ್ ಹ್ಯಾಪನ್ ಯುಕ್ರೇನ್, ವಾಟ್ ಹ್ಯಾಸ್ ಹ್ಯಾಪನ್ ಇಸ್ರೇಲ್, ಏನಾಗಿದೆ, ವಾಟ್ ಹ್ಯಾಸ್ ಹ್ಯಾಪನಿಂಗ್ ಇನ್ ಪಾಕಿಸ್ತಾನ್? ಅಂದ್ರೆ ಇದಕ್ಕೆಲ್ಲ ಕಾರಣ ಮೆಟೀರಿಯಲ್ ವರ್ಲ್ಡ್, ಸ್ವಾರ್ಥತೆ ಅಂತ ಹೇಳ್ತೀವಿ. ಇಲ್ಲಿ ದೈವಿ ಗುಣಗಳು ಅಂತ ಹೇಳ್ತೀವಿ. ಆದರೆ ದೈವಿ ಗುಣಗಳು ಏನು? ಪ್ರೇಮ, ಸಹೋದರ ಭಾವ, ಕರುಣೆ, ದಯ, ಸಮಾನತೆ, ಈ ತರ ಇದೆ. ಈ ತರ ನಾವು ಪರದೇಶದವರು ಎಲ್ಲರೂ ಒಂದೇ ಅಂತ ಹೇಳಿದ್ರೆ ಈ ಸಮಸ್ಯೆ. ಇದನ್ನ ನಮ್ಮ ಥಿಯಾಸಫಿ ಕೊಡುತ್ತೆ. ಥಿಯಾಸಫಿ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಹೇಳ್ತೀವಿ. ನಮ್ಮ ಬಂಗಾರಪೇಟೆ ಒಂದೇ ಅಲ್ಲ, ಮೈಸೂರು ರಾಜ್ಯ ಒಂದಲ್ಲ, ಭಾರತ ಒಂದೇ ಅಲ್ಲ, ಎಲ್ಲಾ ಯೂನಿವರ್ಸ್ ಅಂತ ಹೇಳುತ್ತೆ. ಪ್ರಪಂಚ ಅಂತ ಯೂನಿವರ್ಸ್, ಎಲ್ಲಾ ಜೀವಗಳು ಎಲ್ಲಾ ಗ್ರಹಗಳಲ್ಲಿ ಇರಬಹುದು. ಅಂತದಕ್ಕೂ ನಮಗೆ ಸಂಬಂಧ ಇದೆ. ಅದರಿಂದ ಎಲ್ಲರಲ್ಲೂ ಲವ್, ಯಾವಾಗ ನಾವು ಪ್ರೀತಿ, ಪ್ರೇಮ, ಸಹನೆ, ದಯೆ ತೋರಿಸ್ತೀವೋ
ಆವಾಗ ನೀನು ಚೆನ್ನಾಗಿ ಬದುಕೋಗತ್ತೆ. ಕಾಸ್ ಅಂಡ್ ಎಫೆಕ್ಟ್ ಅಂತೇಳಿ ಅಂದ್ರೆ ಕಾರಣ ಆಗಿದ್ರೆ ಈಗಿನ ಸಮಸ್ಯೆಗಳಿಗೆ ನಮಗೆ ಉತ್ತರ ಬರಬೇಕು. ಸೊಲ್ಯೂಷನ್ಸ್ ಅಂತ ಒಂದು ಪದ ಬರಬೇಕಾದ್ರೆ ಸ್ಪಿರಿಚುಯಾಲಿಟಿ ಇಸ್ ನಥಿಂಗ್ ಬಟ್ ಥಿಯಾಸಫಿ. ಥಿಯಾಸಫಿ ಇಸ್ ದಿ ಬೇಸಿಕ್ ಫಾರ್ ಆಲ್ ರಿಲಿಜನ್ಸ್. ಅಂದ್ರೆ ಎಲ್ಲಾ ಮತಗಳ ಸಾರ ಥಿಯಾಸಫಿಯಲ್ಲಿ ಇದೆ. ಇದರಿಂದ ಪ್ರಪಂಚದಲ್ಲಿ ಶಾಂತಿ ಬರಬೇಕಾದ್ರೆ ಥಿಯಾಸಫಿ ಅಧ್ಯಯನ ಅತಿ ಮುಖ್ಯ. ದಿ ಮೈನ್ ಇಂಟೆನ್ಷನ್ ಆಫ್ ದಿ ಥಿಯಾಸಫಿಕಲ್ ಸೊಸೈಟಿ ಈ ದಿ ಯೂನಿವರ್ಸಲ್ ಬ್ರದರ್ಹುಡ್. ನೋಡಿ ಎಷ್ಟು ಚೆನ್ನಾಗಿ ಸೊಗಸಾಗಿ ನಮ್ಮ ಸ್ಲೋಗನ್ ಇದೆ ಅಂದ್ರೆ, ನಾವು ಯೂನಿವರ್ಸ್ ವಿಶ್ವವೇ ನಾವು ಒಂದು ಅನ್ನೋ ಭಾವನೆ ಬರಬೇಕಾಗತ್ತೆ. ಇವಾಗ ಥಿಯಾಸಫ್ ಅನ್ನೋದು, ಥಿಯೋ ಅಂದ್ರೆ ಏನು ಅಂತ ಹೇಳ್ತೀವಿ. ಥಿಯಾಸಫಿ ಇಸ್ ಕಮ್ ಟು ಫ್ರಮ್ ಗ್ರೀಕ್ ವರ್ಡ್ಸ್. ಥಿಯಾಸಫಿ ಅನ್ನೋ ಪದ ಗ್ರೀಕ್ ಭಾಷೆಯ ಒಂದು ಪದ ಅಂತ ಹೇಳ್ತೇವೆ. ಥಿಯೋ ಮೀನಿಂಗ್ ಇಸ್ ಎ ಡಿವೈನ್ ಬಾಡ್ ಆರ್ ಗಾಡ್. ಅಂದ್ರೆ ಥಿಯೋ ಅಂದ್ರೆ ಭಗವಂತ ಅಂತ ಇದಾಗತ್ತೆ. ಸೋಫಿಯಾ ಮೀನ್ಸ್ ವಿಸ್ಡಮ್, ಅಂದ್ರೆ ಭಗವಂತನ ಜ್ಞಾನ ಅಂತ ಹೇಳ್ಬೋದು. Hence, theosophy is the divine wisdom or wisdom connecting God or things of divine. ಅಂದ್ರೆ ಥಿಯಾಸಫಿ ಅಂದ್ರೆ ಡಿವೈನ್ ವಿಸ್ಡಮ್, ಅಂದ್ರೆ ಭಗವಂತನ ಗುಣಗಳು ಅಂತ ಹೇಳ್ಬಹುದು ಅಂತ ಹೇಳ್ತಾರೆ. ಅದರ್ಸ್ ಸೇ ದ ಥಿಯಾಸಫಿ is teaching God and world based medieval and mystical insight. ಅಂದ್ರೆ ಅಧ್ಯಾತ್ಮದ ಬಗ್ಗೆ ಥಿಯಾಸಫಿ ಹೇಳ್ತಾರೆ. ಇಟ್ ಈಸ್ ಎ ಟೀಚಿಂಗ್ ಆಫ್ ಮಾಡರ್ನ್ ಮೂವ್ಮೆಂಟ್ ವಿಚ್ ಇಸ್ ಫಾಲೋಯಿಂಗ್ ಬುದ್ಧಿಸ್ಟ್ ಬ್ರಾಹ್ಮಿಕ್ ಥಿಯರೀಸ್, ಎಸ್ಪೆಷಲಿ ಪ್ಯಾಂಥಿಯಸ್ಟ್ ಎವಲ್ಯೂಷನ್ ಆಫ್ ರೀಇನ್ಕಾರ್ನೇಷನ್. ಇದರಲ್ಲಿ ನಮ್ಮ ಸನಾತನ ಧರ್ಮ, ಬೌದ್ಧ ಧರ್ಮ, ಹಲವು ಧರ್ಮಗಳ ವಿಷಯಗಳತ್ತೆ. ಒಂದು ವಿಷಯ ಆಗತ್ತೆ, ಸನಾತನ ಧರ್ಮ ರೀಇನ್ಕಾರ್ನೇಷನ್ ಅಂತ ಒಂದು ಪದ, ಅಂದ್ರೆ ಪುನರ್ಜನ್ಮ, ಕರ್ಮ ನಿಯಮ, ಇದು ನಮ್ಮ ಥಿಯಾಸಫಿಯಲ್ಲಿ ಇದೆ. ಎವಲ್ಯೂಷನ್ ಅಂಡ್ ರೀಇನ್ಕಾರ್ನೇಷನ್. ಎವಲ್ಯೂಷನ್ ಅಂತ ಹೇಳಿದ್ರೆ ವಿಕಾಸ. ರೀಇನ್ಕಾರ್ನೇಷನ್ ಅಂದ್ರೆ ಕರ್ಮ ನಿಯಮದ ಪ್ರಕಾರ ನಾವು ಅನೇಕ ಜನ್ಮಗಳು ತಗೊಂತೀವಿ. ಯಾತಕ್ಕೆ ತಗೋಬೇಕು? ನಮ್ಮ ಜ್ಞಾನ, ಪ್ರಜ್ಞೆ, ವಿಕಾಸ, ಅದು ಥಿಯಾಸಫಿ ನಂಬುತ್ತೆ. Still others say that theosophy of where religious philosophical system cling to base on insight into divine nature, denying existence of any personal God. Existence of any personal God ಅಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಭಗವಂತ ನಮ್ಮ ತರ ಮಾನವ ರೂಪದಲ್ಲಿ ಇರೋದಿಲ್ಲ ಅಂತ ಥಿಯಾಸಫಿ ಹೇಳ್ತಾರೆ. ಅಂದ್ರೆ ನಿರ್ಗುಣ, ನಿರಾಕಾರ. ಅದಕ್ಕೆ ಇನ್ನ ಒಂದು ಹೇಳ್ಬೋದು, ಪ್ರಜ್ಞೆ ಅಂತೀವಿ, ಕಾನ್ಸಿಯಸ್ನೆಸ್ ಅಂತೀವಿ, ಎನರ್ಜಿ ಅಂತೀವಿ. ಅಂದ್ರೆ ಭಗವಂತ ಅನ್ನೋದು ಯಾವುದೇ ರೂಪಗಳಿಲ್ಲ ಅಂತ ಅವ್ರು ಹೇಳ್ತಾರೆ. ಮೇಡಮ್ H.P. Blast say that theosophy is divine knowledge or science. ಡಿವೈನ್ ನಾಲೆಜ್ ಆರ್ ಸೈನ್ಸ್ ಅಂತೇಳಿ. ಇಲ್ಲಿ ಡಿವೈನ್ ನಾಲೆಜ್ ಅಂದ್ರೆ ಏನು, ಸೈನ್ಸ್ ಅಂತ ಹೇಳಿದ್ರೆ ನಾವು ತಗೋಬೇಕು. ಡಿವೈನ್ ನಾಲೆಜ್ ಅಂದ್ರೆ ಭಗವಂತನ ಜ್ಞಾನ ಅಂತ ಹೇಳ್ತೀವಿ. ಆರ್ ಸೈನ್ಸ್ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ವಿಜ್ಞಾನ ಎಂದ್ರು. ಜ್ಞಾನ ಅನ್ನೋದು ಥಿಯರಿಟಿಕಲ್ ನಾಲೆಜ್. ಥಿಯರಿಟಿಕಲ್ ಅಂದ್ರೆ ಪುಸ್ತಕದಲ್ಲಿ ಓದೋದು. ವಿಜ್ಞಾನ ಅಂದ್ರೆ ಎಕ್ಸ್ಪೀರಿಯನ್ಸ್ ನಾಲೆಜ್. ಅಂದ್ರೆ ಥಿಯಾಸಫಿ ಯಾರೋ ಬರೆದಿರೋದಲ್ಲ, ಅನುಭವಸ್ಥರು, ಮಹರ್ಷಿಗಳು, ಪ್ರಜ್ಞೆಯಲ್ಲಿ ಮಹಾತ್ಮರು ಬರೆದಿರೋ ಒಂದು ಜ್ಞಾನ. ಅಂದ್ರೆ ನಾವು ಯಾವುದೇ ಥಿಯಾಸಫಿ ಏನ್ ಹೇಳುತ್ತೆ, ಯಾವುದನ್ನು ನಂಬಬೇಡ ಅಂತ ಹೇಳಿದ್ರೆ ನಿನ್ನ ಸ್ವಂತ ಅನುಭವ. ಆ ರೀತಿ ಮಹಾತ್ಮರಿಂದ ರಚಿಸಲ್ಪಟ್ಟ ಥಿಯಾಸಫಿ ಬ್ರಹ್ಮಜ್ಞಾನ. It is divine wisdom or wisdom of God. It is not a wisdom of God. It is translated some divine wisdom that possessed by the God. At the origin of the word theosophy comes from the Alexandrian philosopher. ಈ ಥಿಯಾಸಫಿ ಅನ್ನೋ ಪದ ಅಲೆಕ್ಸಾಂಡ್ರಿಯನ್ ಫಿಲಾಸಫರ್ ಅನ್ನೋದು ಇದು ಈಜಿಪ್ಟ್ ಹತ್ರ ಅಲೆಕ್ಸಾಂಡ್ರಿಯಾ ಅಂತಿದೆ. ಆ ಕಾಲದಿಂದ ಈಗಿನ ಕಾಲದಲ್ಲಿ ಆಗಿರೋದಲ್ಲ, ಆಗಿನ ಕಾಲ ನಮ್ಮಲ್ಲಿ ಫಿಲಾಸಫರ್ಸ್ ಅಂದ್ರೆ ತತ್ವಜ್ಞಾನಿಗಳು. ಅಲೆಕ್ಸಾಂಡ್ರಿಯನ್ ಫಿಲಾಸಫರ್ಸ್ ಇಂದ ಬಂದಿದೆ. ಕಾಲ್ಡ್ ಲವರ್ಸ್ ಆಫ್ ದಿ ಟ್ರೂತ್. ಅವ್ರು ಏನ್ ಹೇಳ್ತಾ ಇದಂದ್ರೆ ಟ್ರೂತ್ ಅಂದ್ರೆ ಸತ್ಯ, ಲವರ್ಸ್ ಅಂತ ಹೇಳಿದ್ರೆ ಪ್ರೀತಿ ಮಾಡ್ತಾ ಇದ್ದು ಸತ್ಯಕ್ಕೆ ಅನ್ವಯಿಸೋದು ಆಗುತ್ತದೆ. ಅಂದ್ರೆ ಲವ್ ಇ ಟ್ರೂತ್ ಈಸ್ ಲವ್, ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್ ಅಂತ ಹೇಳ್ತಾರೆ. ಅಂದ್ರೆ ಸತ್ಯಕ್ಕೆ ಸತ್ಯವೇ ಸೌಂದರ್ಯ ಅಂತ ಹೇಳ್ತೀವಿ. ಆದ್ರಿಂದ ಅಲೆಕ್ಸಾಂಡ್ರಿಯರ್ ಆ ಕಾಲದಲ್ಲಿ ಸೀಕರ್ಸ್ ಆಫ್ ಲವರ್ಸ್ ಆಫ್ ದಿ ಟ್ರೂತ್, ಒಬ್ಬೊಬ್ಬರಿಗೊಂದೇ ಆಸೆ ಇರುತ್ತೆ. ಆದ್ರೆ ಆ ಕಾಲದಲ್ಲಿ ಸತ್ಯಾನ್ವೇಷಣೆ, ಆತ್ಮಾನ್ವೇಷಣೆ,
ಪರಮಾತ್ಮನ ಅನ್ವಯಿಸಿದ್ರೆ ಈಗಿನ ಕಾಲದಲ್ಲ ಥಿಯಾಸಫಿ, ಲಕ್ಷಾಂತರ ವರ್ಷಗಳಿಂದಾನೂ ಇದೆ. ಲವರ್ಸ್ ಆಫ್ ದಿ ಟ್ರೂತ್, ಒಬ್ಬೊಬ್ಬರಿಗೆ ಒಂದೊಂಥರ ಆಸೆ ಇದೆ ನೋಡಿ. ಅವರಿಗೆ ಎಟರ್ನಲ್ ಅಂತ ಶಾಶ್ವತ ವಸ್ತು ಮನೆ ಆಗಿರುತ್ತೆ. ಎನ್ಸ್ ಆಲ್ಸೋ ಅಡಾಪ್ಟೆಡ್ ಬೈ ಸೊಸೈಟಿ, ದೇರ್ ಇಸ್ ನೋ ರಿಲಿಜನ್ ಹೈಯರ್ ದೆನ್ ದಿ ಟ್ರೂತ್. ಹೈಯರ್ ದೆನ್ ದಿ, ನಾವು ನಮ್ಮ ಇದರಲ್ಲಿ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ಅಂದ್ರೆ ಧರ್ಮ ಅಂದ್ರೆ ರಿಲಿಜನ್ ಅಂತೆ, ಆ ಕ್ಯಾಸ್ಟು ಈ ಕ್ಯಾಸ್ಟ್ ಅಲ್ಲ ಬೇಡ, ಟ್ರೂತ್ ಸತ್ ಅಂತ ಹೇಳ್ತೀವಿ, ಅದನ್ನು ನಾವು ಕಾಣಬೇಕು. ದಿ ಚೀಫ್ ಏಮ್ ಆಫ್ ಫೌಂಡರ್ ಆಫ್ ದಿ ಎಸೋಟ್ರಿಕಲ್ ಥಿಯಾಸಫಿಕಲ್ Ammonius Saccas and disciple, one of the three objects in modern success. The theosophical, namely, reconcile all religions, sects, nation under common system of ethic based on eternal varieties. ಅಂದ್ರೆ ನಮ್ಮ 3 ಆಬ್ಜೆಕ್ಟ್ಸ್ ಬಗ್ಗೆ ಅವ್ರು ಹೇಳ್ತಾರೆ. ಡಾಕ್ಟರ್ ಅನಿ ಬೆಸೆಂಟ್ ಸೇ ದಟ್ ಮೇನ್ ಇಸ್ ಟ್ರೂಲಿ ಥಿಯಾಸಫಿ ಹೂ ಇಸ್ ಡೈರೆಕ್ಟ್ ನಾಲೆಡ್ಜ್ ಆಫ್ ಗಾಡ್. ಮೇಡಮ್ ಅನಿ ಬೆಸೆಂಟ್ ಅವ್ರು ಹೇಳ್ತಾರೆ, ಯಾರು ಥಿಯಾಸಫಿಸ್ಟ್ ಅಂತ ಹೇಳಿದ್ರೆ ಹೂ ಇಸ್ ಡೈರೆಕ್ಟ್ ನಾಲೆಡ್ಜ್ ಆಫ್ ದಿ ಗಾಡ್. ಡೈರೆಕ್ಟ್ ನಾಲೆಡ್ಜ್ ಆಫ್ ದಿ ಗಾಡ್, ಭಗವಂತನ ಜ್ಞಾನ ವಿಜ್ಞಾನ ಪ್ರದ ಅವರು ಥಿಯಾಸಫಿಸ್ಟ್. ಭಗವಂತನ ಜ್ಞಾನ ಅಂತ ಹೇಳಿದ್ರೆ ಮಾನವ ಮಾಧವ ಅಂತ ಸದ್ಗುಣಗಳು, ಪ್ರೇಮ, ಪ್ರೀತಿ, ಕರುಣೆ, ದಯೆ, ಸೇವೆ, ಈ ತರ ಇದ್ರೆ ಮಾತ್ರ ಅವ್ರು ಥಿಯಾಸಫಿ. ಅಂದ್ರೆ ಥಿಯಾಸಫಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಒಂದೇ ಅಲ್ಲ, ಅದನ್ನ ಆಚರಣೆ ಮಾಡಬೇಕು, ಅವ್ರನ್ನ ಥಿಯಾಸಫಿಸ್ಟ್ ಅಂತ ನಾವು ಕರಿತೀವಿ. ವಿಚ್ ಈಸ್ ಒಬ್ಟೈನ್ಡ್ ಎನಿ ರಿಲಿಜನ್, ಅದನ್ನ ಅವನು ಮಾನವೀಯತೆ ಅನ್ನೋದು ಯಾವ ಮತದಿಂದಾದ್ರೂ ಪಡೆದಿರಲಿ, ಆರ್ ಓನ್ ಅನ್ಐಡೆಡ್ ಎಫರ್ಟ್ಸ್. ಓನ್ ಅನ್ಐಡೆಡ್ ಎಫರ್ಟ್ಸ್ ಅಂತ ಹೇಳಿದೆ ಅಂದ್ರೆ ಮನುಷ್ಯನ ನಾವು ಪ್ರಜ್ಞೆ ವಿಕಾಸ ಆಗ್ಬೇಕಾದ್ರೆ ಬೇರೆಯವರ ಸಹಾಯದಿಂದ ಆಗೋದಿಲ್ಲ, ನಮ್ಮ ಪ್ರಯತ್ನದಿಂದ ಮಾತ್ರ ಆಗುತ್ತೆ. ಯಾರೇ ಗುರುಗಳು ಉಪದೇಶ ಕೊಟ್ಟರು ಸಾಕ್ಷಾತ್ಕಾರ ಪಡೆಯೋಕೆ ಸಾಧ್ಯತೆ ಇಲ್ಲ. Theosophy proclaims possibility of such knowledge, inward results of immense of God. Man is a spiritual being. Man is a spiritual being. Spiritual ಅಂದ್ರೆ ನಾವು ಅಧ್ಯಾತ್ಮ ಅಂತ ಹೇಳ್ತೀವಿ. ಅಂದ್ರೆ ನಾವು ಭಗವಂತನ ಒಂದು ಕಿಡಿ, ಅಂದ್ರೆ ನಾವು ಪ್ರಾಣಿ ವರ್ಗಕ್ಕಿಂತ ಉನ್ನತವಾದ ವರ್ಗದಲ್ಲಿದೆ ಮಾನವ ವರ್ಗ ಅನ್ನೋದಂದ್ರೆ ನಾವು ಭಗವಂತನಕ್ಕೆ ನಾವು ಭಗವಂತನಿಗೂ ನಮ್ಮ ಸಂಬಂಧ ಇದೆ. ಈಸ್ ಎ ಸೆಲ್ಫ್ ಆರ್ ಸ್ಪಿರಿಟ್, ಈಸ್ ಎ ಸೆಲ್ಫ್ ಆರ್, ನಮ್ಮಲ್ಲಿ ಆತ್ಮ ಇದೆ. ಬೀಯಿಂಗ್ ಅನ್ ಎಮಿನೇಷನ್ ಜಸ್ಟ್ ರೇ ಆಫ್ ಲೈಟ್, ಎಮಿನೇಷನ್ ಫ್ರಮ್ ದಿ ಸನ್, ಅಂದ್ರೆ ಸೂರ್ಯನಿಂದ ಒಂದು ಕಿರಣ ಬರ್ತ, ಅದರಿಂದ ನಾವು ಬಂದಿರೋದು. ಏನ್ ಟು ನೋ ಹಿಮ್ಸೆಲ್ಫ್, ಡೀಪೆಸ್ಟ್ ಸೆಲ್ಫ್, ಟು ನೋ ಗಾಡ್, ಈ ಕ್ಯಾನ್ ಸಿಂಗ್ ಕಾನ್ಸೆಪ್ಟ್ ಡೆಪ್ತ್ ಆಫ್ ಇಟ್ಸ್ ಓನ್ ಬೀಯಿಂಗ್. ಅಂದ್ರೆ ಭಗವಂತನ ವಿಷಯ ನಾವು ತಿಳ್ಕೋಬೇಕಾದ್ರೆ ಅಂತರ್ದೃಷ್ಟಿಯಲ್ಲಿ ನಾವು ಡೀಪ್ ಅಂದ್ರೆ ಒಳಗೆ ಹೋಗ್ಬೇಕು. ಅಂದ್ರೆ ಇವಾಗ ಏನಾಗ್ತಾರೆ, ರಮಣ ಮಹರ್ಷಿ ಹೇಳ್ತಾರೆ, ನಾನು ಯಾರು ನಾನು ಯಾರು ನಾನು ಯಾರು, ಅದರಿಂದ ನಾನು ಯಾರು ಅಂತ ತಿಳ್ಕೋಕ ಬಿಯಾಂಡ್ ದಿ ಬಾಡಿ, ಸ್ಥೂಲ ದೇಹದಿಂದ ಆಚೆ ಹೋಗ್ಬೇಕಾದ್ರೆ. ವಿ ಆರ್ ನಾಟ್ ದಿ ಫಿಸಿಕಲ್ ಬಾಡಿ. ನಮ್ಮಲ್ಲಿ ಪಂಚಕೋಶಗಳಿದೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇಷ್ಟು ಕೋಶಗಳು. ಡೀಪರ್ ಹೋದ್ರೆ ಇದೆಲ್ಲ ನೇತಿ ಅಂತೀವಿ. ಇದೆಲ್ಲ ಅಂದ್ರೆ ನಿಜವಾದ ನಾವು ಸ್ಥೂಲ ದೇಹ ಅಲ್ಲ, ನಾವು ಆತ್ಮ, ಪರಮಾತ್ಮ, ಭಗವಂತನ ಅಂಶ, ಸೂರ್ಯನ ಒಂದು ಕಿಡಿ ಅಂತ ಹೇಳ್ತಾರೆ. These all but he can pass beyond them all and realize he separate them. ಈ ರೀತಿ ಅವನು ಚಿಂತನೆ ಮಾಡ್ತಾ ಇರ್ತಾ ಅವನ ದೇಹಾತ್ಮ ಭಾವನೆಗಳು ಹೋಗುತ್ತೆ. ಆವಾಗ ಐ ಪ್ಯೂರ್ ಬೀಯಿಂಗ್, ಐ ಅಂತ ಹೇಳಿದ್ರೆ ಪ್ಯೂರ್ ಅಂದ್ರೆ ನಾನು ಪರಿಶುದ್ಧವಾದ, ಬೀಯಿಂಗ್ ಅಂದ್ರೆ ಪರಮಾತ್ಮನ ಅಂತ ಭಾವನೆ ಬರುತ್ತೆ. ಔಟ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್ ರಿಪೀಟೆಡ್ ಫಾರ್ ಎವರ್ ಒನ್ ಹೂ ಬಿಕೇಮ್ಸ್ ನೋಯರ್ ಆಫ್ ಗಾಡ್ ಆರ್ ಥಿಯಾಸಫಿಸ್ಟ್. ಈ ರೀತಿ ನಾವು ಹೋದ್ರೆ ಮಾತ್ರ ನಾವು ಥಿಯಾಸಫಿಸ್ಟ್. ಭಗವಂತನ ಜ್ಞಾನ ಪಡಿಬೇಕು, ಸ್ಥೂಲ ದೇಹವಲ್ಲ, ನಾವು ಆತ್ಮ ಸ್ವರೂಪ, ಭಗವಂತನ ಒಂದು ಅಂಶ, ಒಂದು ಕಿರಣ. ಅಂದ್ರೆ ಬಾಹ್ಯದಲ್ಲಿ ಫಿಸಿಕಲ್ ಅಂದ್ರೆ ಸ್ಥೂಲ ದೇಹ ಅಂತ ಭಾವನೆ ಇರೋದು ತಪ್ಪಾಗತ್ತೆ. ಈ ರೀತಿ ಇದ್ರೆ ಮಾತ್ರ ನಾವು ಥಿಯಾಸಫಿಸ್ಟಿಗೆ ಸಂಬಂಧ ಇರುತ್ತೆ. ಅಂದ್ರೆ ಪ್ಯೂರ್ ಕಾನ್ಸಿಯಸ್ನೆಸ್, ಪರಿಶುದ್ಧವಾದ ಪ್ರಜ್ಞೆ ಅಂತ ಹೇಳ್ತಾರೆ. ಬಟ್ ಫಂಡಮೆಂಟಲ್ ಆಫ್ ಥಿಯಾಸಫಿ
to dwell, experience in normal physical level of God and solitary level of God and solitary or brotherhood of all living being. Solitary or brotherhood all living being. ಬ್ರದರ್ಹುಡ್ ಅಂತ ಒಂದು ಪದ ಹೇಳ್ತೀವಿ. ಬ್ರದರ್ಹುಡ್ ಅಂದ್ರೆ ಸಹೋದರ ಭಾವ. ಇಲ್ಲೇನಾಗ್ತದೆ, ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂತೆ. ಅಂದ್ರೆ ಬೀಯಿಂಗ್ ಅಂದ್ರೆ ಇರುವಿಕೆ, ಬೀನಸ್ ಅಂತೇವಿ. ಅಂದ್ರೆ ನಾವೆಲ್ಲರೂ ಭಗವಂತನ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎಲ್ಲಾ ಚರಾಚರ ಚೈತನ್ಯಗಳಲ್ಲೂ, ಗಿಡ ಮರಗಳಲ್ಲೂ, ಕ್ರಿಮಿಕೀಟಗಳಲ್ಲೂ, ಪಶು ಪಕ್ಷಿಗಳಲ್ಲೂ, ಪರ್ವತಗಳಲ್ಲೂ, ವಾಟರ್ ಫಾಲ್ಸ್ ಅಂದ್ರೆ ನೀರಿನಲ್ಲಿ, ಸಮುದ್ರದಲ್ಲಿ, ಜಲಪಾತಗಳಲ್ಲೂ, ಪ್ರವಾಹ ಎಲ್ಲದರಲ್ಲೂ ಭಗವಂತನ ನಾವು ನೋಡ್ತೀವಿ. ನಯಾಗರಾ ಫಾಲ್ಸ್ ನೋಡ್ಬೇಕು ಅಂತಿರುತ್ತೆ, ಜೋಗ್ ಫಾಲ್ಸ್ ನೋಡಿದೆ. ನಿಜವಾದ ಸೌಂದರ್ಯ ಅದರಲ್ಲಿ ಇದೆ. ಅಂದ್ರೆ ನೋಡ್ತಾ ಇದ್ರೆ ಎಷ್ಟು ಆಕರ್ಷ ಇದೆ. ನಾವು ಮಾಡೋದು ಯಾವುದು ಅದಕ್ಕೆ ಸಮಾನ. ಅಂದ್ರೆ ಅದರಲ್ಲಿರೋ ಚೈತನ್ಯ ಸೌಂದರ್ಯ ನಾವು ಕಾಣೋದೇ ಥಿಯಾಸಫಿ. ಅಂದ್ರೆ ಬ್ರದರ್ಹುಡ್ ಅಂತ ಹೇಳಿದ್ರೆ, ಬ್ರದರ್ಹುಡ್ ಅಂದ್ರೆ ಹೋಲಿನೆಸ್, ಅಂದ್ರೆ ಸಹೋದರ ಭಾವ, ಪವಿತ್ರತೆ ನೋಡ್ಬೇಕು. ಅದಕ್ಕೂ ಇಂಟರ್ ಕನೆಕ್ಟೆಡ್ ವರ್ಲ್ಡ್ ಅಂದ್ರೆ ಒಂದೊಂದಕ್ಕೂ ಸಂಬಂಧ ಇದೆ. ಸೂರ್ಯನಿಗೂ ನಮಗೂ ಸಂಬಂಧ ಇಲ್ವಾ? ಆಕಾಶಕ್ಕೂ ನಮಗೆ ಸಂಬಂಧ ಇಲ್ವಾ? ಭೂಮಿಗೆ ಸಂಬಂಧ ಇಲ್ವಾ? ಗಾಳಿಗೆ ಸಂಬಂಧ. ನಿಮಗೆ ಗೊತ್ತಾಗುತ್ತೇನು? ಯಾವಾಗ ನಮ್ಮ ಗಾಳಿ ಇಲ್ಲ ಅಂದ್ರೆ ಒಂದ್ ಸೆಕೆಂಡ್ ನಾವು ಬದುಕೋಕೆ ಸಾಧ್ಯತೆ ಇಲ್ಲ. ಅಂದ್ರೆ ಇಂಟರ್ ಕನೆಕ್ಟೆಡ್ ವರ್ಲ್ಡ್ ಅಂತ ಹೇಳಿದ್ರೆ ಒಂದಕ್ಕೊಂದು ಪರಸ್ಪರ ಸಂಬಂಧ ಇರುತ್ತೆ. ಅಂದ್ರೆ ಬ್ರದರ್ಹುಡ್ ನಾಟ್ ಕನೆಕ್ಟೆಡ್ ಓನ್ಲಿ ಫಾರ್ ದಿ ಹ್ಯೂಮನ್ ಬೀಯಿಂಗ್, ಫಾರ್ ಎಂಟೈರ್ ಯೂನಿವರ್ಸ್, ಈವನ್ ಇನ್ಕ್ಲೂಡಿಂಗ್ ಬ್ಯಾಕ್ಟೀರಿಯಾಸ್, ಇನ್ಸೆಕ್ಟ್, ಬರ್ಡ್ಸ್, ವೈಲ್ಡ್ ಅನಿಮಲ್ಸ್, ಡೊಮೆಸ್ಟಿಕ್ ಅನಿಮಲ್, ಫಾರೆಸ್ಟ್, ಪ್ಲಾಂಟ್ಸ್, ವಾಟರ್ ಫಾಲ್ಸ್, ಮೌಂಟನ್. ಆವಾಗ ಯು ಆರ್ ರಿಯಲಿ ಥಿಯಾಸಫಿಕ್. ಅಂದ್ರೆ ಎಲ್ಲರಲ್ಲೂ ಚೈತನ್ಯ ಕಾಣ್ಬೇಕು. ಅದಿಲ್ಲ ಅಂದ್ರೆ ಚೈತನ್ಯ ಅಲ್ಲ ಅಂದ್ರೆ ಯಾವ್ದು ನೋಡಿ, ಒಂದ್ ಮರ ಚಿಗುರುತ್ತೆ, ಒಂದ್ ಮರ ಹೂ ಬಿಡುತ್ತೆ, ಒಂದು ಪಕ್ಷಿ ಹಾಡುತ್ತೆ. ಎಷ್ಟು ಸುಂದರವಾಗಿ ಪ್ರಪಂಚ ನಿರ್ಮಾಣ ಮಾಡಿದೆ ನೋಡಿ. ಆ ಒಂದು ಹಕ್ಕಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಹಾಡುತ್ತೆ ಅಂದ್ರೆ ಎಷ್ಟು ಚೆನ್ನಾಗುತ್ತೆ. ನಮ್ಮನ್ನು ನಾವು ಮರೆಯೋದು ಅದಕ್ಕೂ ನಮಗೂ ಸಂಬಂಧ. ಅಂದ್ರೆ ಪಕ್ಷಿಗಳಿಲ್ಲ ಅಂದ್ರೆ ನಾವು ಬದುಕೋಕ್ ಸಾಧ್ಯತೆ ಇಲ್ಲ. ಪಕ್ಷಿಗಳು ಬೇಕು, ಇರುವೆಗಳು ಬೇಕು, ಎಲ್ಲ ಬೇಕು. ಅದನ್ನ ಯು ಶುಡ್ ಕಲ್ಟಿವೇಟ್ ಅಬೌಟ್ ದಿ ಯೂನಿವರ್ಸಲ್ ಬ್ರದರ್ಹುಡ್ ಇನ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಲಿವಿಂಗ್ ಬೀಯಿಂಗ್ಸ್ ಅಂದ್ರೆ ನಮ್ಮ ಸೊಸೈಟಿ ಪ್ರಕಾರ ನಾನ್ ಲಿವಿಂಗ್ ಬೀಯಿಂಗ್ ಅನ್ನೋದು ಯಾವುದು? ಅದನ್ನ ಇಲ್ಲಿ ಲಿವಿಂಗ್ ಬೀಯಿಂಗ್ ಅಂದ್ರೆ ಸಕಲ ಚರಾಚರ ವಸ್ತುಗಳಲ್ಲಿ ಭಗವಂತನ ಚೈತನ್ಯ ಕಾಣೋದು, ಸಹೋದರ ಭಾವನ ನೋಡು. ನಾವು ಕಲ್ಲನ್ನು ಪೂಜೆ ಮಾಡ್ತೀವಿ, ಮರವನ್ನ ಪೂಜೆ ಮಾಡ್ತೀವಿ, ಪಕ್ಷಿಗಳನ್ನ ಪೂಜೆ ಮಾಡ್ತೀವಿ, ಗರುಡನ ಪೂಜೆ ಮಾಡ್ತೀವಿ, ನವಿಲನ್ನ ಪೂಜೆ ಮಾಡ್ತೀವಿ, ಹಾವನ್ನ ಪೂಜೆ ಮಾಡ್ತೀವಿ, ಮೊಸಳೆನ ಪೂಜೆ ಅಂದ್ರೆ ಇಲ್ಲಿ ಪೂಜೆ ಮಾಡೋದು ಸಹೋದರ ಭಾವ, ಒಂದೊಂದಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ. The realization of the first truth, man's identity of nature with God. Man identity of nature with God. Nature ಅನ್ನೋ ಒಂದು ಪದ. ನೇಚರ್ ಅಂದ್ರೆ ಪ್ರಕೃತಿ, ಪ್ರಕೃತಿ ಭಗವಂತ ಎರಡು. ಮ್ಯಾನಿಫೆಸ್ಟೇಷನ್, ಅನ್ಮ್ಯಾನಿಫೆಸ್ಟೇಷನ್ ಅಂದ್ರೆ ಭಗವಂತ ನಾವು ನೋಡಕ್ಕಾಗಲ್ಲ. ಆ ಪ್ರಪಂಚದ ಗಿಡ ಮರಗಳು ಚೈತನ್ಯ ಎಲ್ಲ ಭಗವಂತನ ಕಡೆ, ಅದರಲ್ಲಿ ನೋಡ್ಬೇಕಾಗುತ್ತೆ. ಇನ್ ಫ್ಯಾಕ್ಟ್ ದಿ ಕಾನ್ಸಿಯಸ್ನೆಸ್ subsequent realization of second truth identify the nature all around, blending with self with their self. A conscious delving in form is own. The sum of theosophy fullest deepest sense. The man who reached the self-realization God, the man who thus reached the self-realization of God. ಯಾರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಿರ್ತಾರೋ and all beings in is a theosophy. ಸೆಲ್ಫ್ ಸಾಕ್ಷಾತ್ಕಾರ ಅಂದ್ರೆ ನಾವು ಭಗವಂತನ ದರ್ಶನ ಎಲ್ಲದರಲ್ಲೂ ನೋಡುವ ಚೈತನ್ಯ ಯಾರ್ತಾವಲ್ಲ ಅವನು ಥಿಯಾಸಫಿಸ್ಟ್ ಅಂತ ಹೇಳ್ತಾರೆ. Those who deliberately in such self-realization also generally called theosophy. ಅಂದರೆ ಎಲ್ಲ ಸಕಲ ಜೀವಿತರದಲ್ಲೂ ಚೈತನ್ಯ ಕಾಲದು ಸಾಕ್ಷಾತ್ಕಾರವಾದ ಅವನು ಥಿಯಾಸಫಿಸ್ಟ್ ಅಂತ ಹೇಳ್ತಾರೆ. The word theosophy is further historically second meaning. It is the denotes body of truth. Body of truth ಅಂತ ಹೇಳ್ತಾರೆ. Connecting the God, man and the universe. Connecting the
ಮ್ಯಾನ್, ಗಾಡ್ ಅಂಡ್ ಯೂನಿವರ್ಸ್. ಅಂದ್ರೆ ಒಂದಕ್ಕೊಂದು ಸಂಬಂಧ ಇದೆ ಅಂತ. ಗಾಡ್ ಅಂದ್ರೆ ಭಗವಂತ, ಮ್ಯಾನ್ ಅಂದ್ರೆ ನಾವು, ಯೂನಿವರ್ಸ್ ಅಂದ್ರೆ ವಿಶ್ವ. ಅಂದ್ರೆ ವಿಶ್ವ ಎಲ್ಲವೂ ಒಂದಕ್ಕೊಂದು ಸಂಬಂಧ ಇದೆ. And they may conveniently classified and under three heads: religion, philosophy and science. ರಿಲಿಜನ್, ಫಿಲಾಸಫಿ ಅಂಡ್ ನಾವೇನು ಹೇಳ್ತೇವೆ, ಥಿಯಾಸಫಿ ಅಂತ ಹೇಳಿದ್ರೆ ವೈಜ್ಞಾನಿಕದ ಎವಿಡೆನ್ಸ್ ಇದೆ. ಅಂದ್ರೆ ಇದರಲ್ಲಿ ನಾವು ಅಧ್ಯಯನ ಮಾಡಿದ್ರು ವಿಜ್ಞಾನ, ಮತ, ರಿಲಿಜನ್, ಈ ಮೂರನ್ನು ಅಧ್ಯಯನ. ಅಂದ್ರೆ ನಾವು ಹೇಳೋ ವಿಷಯಗಳಿಗೆಲ್ಲ ಅವರು ಸರಿಯಾದ ಇದನ್ನ ಅನುಭವ ಜ್ಞಾನವನ್ನು ಮಹಾತ್ಮರು ಕೊಡ್ತಾರೆ. ದಿ ಥಿಯಾಸಫಿಕಲ್ ಸೊಸೈಟಿ 3 ಆಬ್ಜೆಕ್ಟ್ ರಿಲೇಟೆಡ್ ಟು ಥಿಯಾಸಫಿ. ನಮ್ಮ ಥಿಯಾಸಫಿಯಲ್ಲಿ 3 ಉದ್ದೇಶಗಳಿದೆ. ದಿ ಫಸ್ಟ್ ಟು ಫಾರಮ್ ನ್ಯೂಕ್ಲಿಯಸ್ ಆಫ್ ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ, ನ್ಯೂಕ್ಲಿಯಸ್ ಆಫ್ ದಿ ಯೂನಿವರ್ಸ್ ಫಾರ್ ಹ್ಯುಮ್ಯಾನಿಟಿ. ಅಂದ್ರೆ ಫಸ್ಟ್ ನಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನ್ಯೂಕ್ಲಿಯಸ್ ಅನ್ನೋ ಒಂದು ಪದ ಇದೆ. ನ್ಯೂಕ್ಲಿಯಸ್ ಅಂತ ಹೇಳಿದ್ರೆ, ಇವಾಗ ಒಂದು ಗಡಿಯಾರ ಇರುತ್ತೆ, ಅದರಲ್ಲಿ ಶೆಲ್ ಇರುತ್ತೆ. ಗಡಿಯಾರ 10,000 ರೂಪಾಯಿ ಹಾಕಿದ್ರು ಶೆಲ್ ಇಲ್ದಿರ. ಅದೇ ರೀತಿ ನಮ್ಮ ದೇಹ ಕೋಟಿ ರೂಪಾಯಿ ಆದ್ರೂ ಆತ್ಮ ಇಲ್ಲದೆ ಇರೋಕೆ ಸಾಧ್ಯ. ಇದರಲ್ಲಿ ಫಸ್ಟ್ ಆಬ್ಜೆಕ್ಟ್ ಆಫ್ ಯೂನಿವರ್ಸಲ್ ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ ತುಂಬಾ ಮುಖ್ಯ. ವಿಶ್ವ ಸಹೋದರ ಭಾವ ಯಾರಿಗೆ? ಫಸ್ಟ್ ನಮ್ಮ ಮಾನವರಿಗೆ ನಾವು ಮಾಡಬೇಕು. ಇದು ಇದೆಯಾ? ಇವಾಗ ಎಷ್ಟು ಅಶಾಂತಿ ಆಗುತ್ತೆ, ಎಷ್ಟು ಗಲಭೆ ಆಗುತ್ತೆ, ಅಮಾಯಕರನ್ನು ಕೊಲ್ತಾ ಇದ್ದಾರೆ. ಇದೆಲ್ಲ ತಪ್ಪೇ ಅಲ್ವಾ? ಇದೆಲ್ಲ ನೋಡಿದ್ರೆ ಮನಸ್ಸಿಗೆ ಎಷ್ಟು ಇದಾಗುತ್ತೆ. ಇಲ್ಲಿ ಬಂದಿರೋದು ಸ್ವಾರ್ಥತೆ, ಅಧಿಕಾರ. ಇದರಿಂದ ನಮಗೆ ಪ್ರಪಂಚ ಅಂದ್ರೆ ಇದೆಲ್ಲ ಬಿಡಬೇಕಾದ್ರೆ ವಿಶ್ವ ಅಂದ್ರೆ ಪ್ರಪಂಚ ಎಲ್ಲ ಒಂದೇ ಅನ್ನೋ ಭಾವನೆ ಬರುವಾಗುತ್ತೆ. ವಿತೌಟ್ ಡಿಸ್ಟಿಂಕ್ಷನ್. ಕೆಲವರು ಏನ್ ಹೇಳ್ತಾರೆ, ನಮ್ಮ ಸಮಾಜವರು ಮಾತ್ರ ನಾವು ನೋಡ್ಕೊಂತೀವಿ. ಅದಕ್ಕೆ ಕೇಳ್ತಾರೆ ಡಿಸ್ಟಿಂಕ್ಷನ್ ಆಫ್ ರೇಸ್, ಜನಾಂಗ. ಅವರು ನೀಗ್ರವರು, ಇವರು ಯುರೋಪಿಯನ್ಸು, ಇವರು ಹಿಂದೂಸು, ಕ್ರಿಶ್ಚಿಯನ್ ಇಲ್ಲ. ರೇಸ್, ಕ್ರೀಡ್, ಸೆಕ್ಸ್, ಕೇಸ್ಟ್ ಆರ್ ಕಲರ್, ಬಣ್ಣಗಳಾಗಲಿ ಗುಣಗಳಾಗಲಿ ಈ ತರ ಇದ್ರೆ ಮಾತ್ರ ನಾವು ಅವ್ರನ್ನ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಹೇಳ್ತೀವಿ. ದಿ ಸೆಕೆಂಡ್, ಎನ್ಕರೇಜ್ ದಿ ಸ್ಟಡಿ ಆಫ್ ಕಂಪೇರಿಟಿವ್ ರಿಲಿಜನ್. ಸೆಕೆಂಡ್ ಈಸ್ ಟು ಎನ್ಕರೇಜ್ ಅಂದ್ರೆ ಸ್ಟಡಿ ಆಫ್ ಕಂಪೇರಿಟಿವ್ ರಿಲಿಜನ್, ಫಿಲಾಸಫಿ ಅಂಡ್ ಸೈನ್ಸ್. ರಿಲಿಜನ್ ಅಂದ್ರೆ ಮತ, ಫಿಲಾಸಫಿ ಅಂದ್ರೆ ತತ್ವ, ಸೈನ್ಸ್ ಅಂದ್ರೆ ವಿಜ್ಞಾನ. ಅಂದ್ರೆ ನಾವು ಕೆಲವು ಪೂಜಾ ಪುನಸ್ಕಾರಗಳು ಮಾಡ್ತೀವಿ, ಅದು ಮೂಢನಂಬಿಕೆ ಆಗಿರ್ಬೋದು, ವೈಜ್ಞಾನಿಕವಾಗಿರ್ಬೇಕು. ಅದನ್ನ ಅಧ್ಯಯನ ನಾವು ಮಾಡ್ಬೇಕಾಗುತ್ತೆ. ಎಲ್ಲಾ ಮತಗಳು ನಾವು ಓದ್ಬೇಕಾಗತ್ತೆ. ದಿ ಥರ್ಡ್, ಇನ್ವೆಸ್ಟಿಗೇಟ್ ದಿ ಅನ್ಎಕ್ಸ್ಪ್ಲೈನ್ಡ್ ಲಾಸ್ ಆಫ್ ದಿ ನೇಚರ್. ಅನ್ಎಕ್ಸ್ಪ್ಲೈನ್ಡ್ ಲಾಸ್ ಆಫ್ ದಿ ನೇಚರ್ ನೋಡಿ, ಅನ್ಎಕ್ಸ್ಪ್ಲೈನ್ಡ್ ಲಾಸ್ ಆಫ್ ದಿ ನೇಚರ್ ಅಂತೇಳಿ. ಇವಾಗ ಏನೈತೆ, ಒಂದು ಆರ್ಡರ್ ಅಂತ ಹೇಳ್ತೀವಿ. ಬೆಳಗ್ಗೆ ಆದ್ಮೇಲೆ ರಾತ್ರಿ ಆಗುತ್ತೆ, ರಾತ್ರಿ ಆದ್ಮೇಲೆ ಬೆಳಗ್ಗೆ ಆಗುತ್ತೆ. ಇದೊಂದು ಆಗುತ್ತೆ. ಮಳೆ ಬಂದ್ರೆ ನದಿಗಳು ಬರುತ್ತೆ. ಈ ರೀತಿ ಒಂದು ಆರ್ಡರ್. ಬೀಜ ಇದ್ರೆ ಗಿಡ ಆಗಿ, ಮರ ಆಗಿ, ಹುಲ್ಲ. ಇದೆಲ್ಲ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ಆಗುತ್ತೆ. ನಾವು ಎಷ್ಟೇ ಬುದ್ಧಿವಂತರ ಇರ್ಬೋದು, ಜ್ಞಾನವಂತರಿರ್ಬೋದು, ವಿಜ್ಞಾನಿಗಳಿರ್ಬೋದು, ಆದರೆ ಕೆಲವು ವಿಷಯಗಳನ್ನ ನಾವು ಅರ್ಥ ಮಾಡೋಕೆ ಸಾಧ್ಯತೆ ಇಲ್ಲ. ಪ್ರಪಂಚದಲ್ಲಿ ನಾವು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಹೇಳಿದ್ರೆ, ಈ ಜೀವರಾಶಿಗಳಲ್ಲಿ ಅಂದ್ರೆ ಗಿಡಗಳಲ್ಲಿ, ಮರಗಳಲ್ಲಿ ಯಾವುದು ಶ್ರೇಷ್ಠ ಅಂತೇಳಿ ನಾವು ಹೇಳ್ತೀವಿ. ಯಾವುದು ಬೆಲೆ ಜಾಸ್ತಿ ಕೊಡುತ್ತೋ ಅದು ಅಂತೇಳಿ. ಶ್ರೀಗಂಧ ಮರ ಬರೆದ್ರೆ ತುಂಬಾ ದುಡ್ಡು ಬರುತ್ತೆ ಅಂತೀರಿ, ಹುಣಸೆ ಹಣ್ಣು ಬರೆದ್ರೆ ಇನ್ನೊಬ್ಬರಿಗೆ ದುಡ್ಡು. ಆದರೆ ನಿಜವಾದ ಶ್ರೇಷ್ಠವಾದ ಅಂದ್ರೆ ಹುಲ್ಲು ಅಂತ ಹೇಳ್ಬೋದು, ಗ್ರಾಸ್. ನಾವು ಅದನ್ನ ಅಬ್ಸರ್ವ್ ಮಾಡ್ತೇವೆ ನೋಡಿ. ನಾವು ಇಷ್ಟು ಕೆಮಿಸ್ಟ್ರಿಯಲ್ಲಿ, ಬಯಾಲಜಿಯಲ್ಲಿ ಇಂಪ್ರೂವ್ ಆದ್ರೂ ಹುಲ್ಲಿಂದ ಹಾಲನ್ನ ನಾವು ತಯಾರು ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯ ಇಲ್ಲ. ಅಂದ್ರೆ ಅನ್ಎಕ್ಸ್ಪ್ಲೈನ್ಡ್ ಲಾಸ್ ಆಫ್ ದಿ ನೇಚರ್. ಆಮೇಲೆ ಒಬ್ಬೊಬ್ಬ ಲೇಟೆಂಟ್ ಅಂತ ಪವರ್ಸ್ ಅಂತಲ್ಲ, ನಿಗೂಢವಾದ ಶಕ್ತಿ ನಿಮ್ಮಲ್ಲಿದೆ. ಎಲ್ಲರಲ್ಲೂ ನಿಗೂಢವಾದ ಶಕ್ತಿ, ಆತ್ಮಶಕ್ತಿ ಇದೆ, ಕುಂಡಲಿನಿ ಶಕ್ತಿ ಇದೆ, ಪ್ರಾಣ ಶಕ್ತಿ ಇದೆ. ಇವೆಲ್ಲ ನಮ್ಮಲ್ಲಿದೆ. ಅದನ್ನ ಟ್ಯಾಪ್ ಅಂದ್ರೆ ಕೊಳಾಯಲ್ಲಿ ನೀರು ಬರುತ್ತೆ, ತಿರುಗಿಸ್ಬೇಕು. ಯಾಕೆ ನಮ್ಮಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನ ಯೋಚನೆ ಮಾಡಬೇಕು. ಇನ್ವೆಸ್ಟಿಗೇಟ್, ಕಾರಣ ಏನು? ಅವ್ರು ಮಾತ್ರ, ವಾಲ್ಮೀಕಿ ಮಾತ್ರ ರತ್ನಾಕರ ಒಂದು ದರೋಡೆಕಾರನಾಗಿ ಒಂದು ಪದದಿಂದ ಆದಿಕವಿಯಾಗಿ ಸಂಸ್ಕೃತದಲ್ಲಿ ರಾಮಾಯಣ ರಚನೆ ಮಾಡ್ತಾನೆ. ಆದರೆ ನಾವು ಎಷ್ಟಕ್ಕಿಂತ ರಾಮಾಯಣ ಆದ್ರೂ ವಾಲ್ಮೀಕಿ ಆಗ್ತಾ ಇದ್ದೀವ, ಬುದ್ಧರಾಗ್ತಾ ಇದ್ದೀವ, ತುಳಸಿದಾಸರಾಗ್ತಾ ಇದ್ದೀವ. ಕಾರಣ ಏನು ಅಂತ, ಅದೇ
ಒಬ್ಬೊಬ್ಬರಲ್ಲಿ ನಿಗೂಢವಾದ ಭಗವಂತನ ಶಕ್ತಿ, ಅಧ್ಯಾತ್ಮ ಶಕ್ತಿ ತುಂಬ ತುಳುಕಾಕತ್ತೆ. ಆದ್ರೆ ಇಲ್ಲಿ ಲೈಟ್ ಇದೆ, ಕರೆಂಟ್ ಇದೆ, ಸ್ವಿಚ್ ಹಾಕಿಲ್ಲ. ಇದಕ್ಕೆ ಕಾರಣ ಅಂದ್ರೆ ನಮ್ಮ ಮನಸ್ಸಿನ ಏಕಾಗ್ರತೆ, ಡಿಸ್ಟ್ರಾಕ್ಷನ್. ಅಂದ್ರೆ ಮನಸ್ಸಿನ ಯೋಚನೆಗಳು ಈ ಕಡೆ ಆ ಕಡೆ ಆ ಕಡೆ. ಯಾವಾಗ ಮನಸ್ಸು ಸ್ಟಿಲ್ನೆಸ್ ಆಫ್ ದಿ ಮೈಂಡ್ ಅಂತ ಹೇಳ್ತೀವಿ, ಸ್ಟಿಲ್ ಅಂದ್ರೆ ಚಲನೆ ಇಲ್ಲದ, ಯಾವಾಗ ಮನಸ್ಸು ಚಲನೆ ಇಲ್ಲದೆ ಇರುತ್ತೋ ಆವಾಗ ಮಾತ್ರ ಸಾಕ್ಷಾತ್ಕಾರ ಪಡೆಯೋಕ್ಕಾಗುತ್ತೆ. ನೋ ಪಾಸಿಟಿವ್ ಥಾಟ್ಸ್, ನೋ ನೆಗೆಟಿವ್ ಥಾಟ್, ಚಿತ್ತವೃತ್ತಿ ನಿರೋಧಕ. ಅಂದ್ರೆ ಪತಂಜಲಿ ಅವರು ಯೋಗ ಸೂತ್ರದಲ್ಲಿ ಹೇಳ್ತಾರೆ, ಈ ರೀತಿ ನಾವು ಮಾಡಿದ್ರೆ ಮನಸ್ಸು ಅಂದ್ರೆ ಯೂನಿವರ್ಸಲ್ ಬ್ರದರ್ಹುಡ್ ಬೇಕು, ಲವ್ ಬೇಕು, ಹ್ಯುಮ್ಯಾನಿಟಿ ಬೇಕು, ಪೀನಸ್, ಬೀಯಿಂಗ್. ದೀಸ್ ಆರ್ ದಿ ಸಾಕ್ಷಾತ್ಕಾರ. ಅಂದ್ರೆ ನಾವು ಒಬ್ಬರೇ ಭಗವಂತನ ದರ್ಶನ ಪಡೋದು, ಎಲ್ಲರಲ್ಲೂ ಇರೋ ಚೈತನ್ಯವನ್ನ ಕಾಣುವುದೇ ಥಿಯಾಸಫಿ ಉದ್ದೇಶ. To serve human, cultivating, ಅಂಡರ್ಸ್ಟ್ಯಾಂಡಿಂಗ್ ದಿ ರಿಯಲೈಸೇಷನ್ ಆಫ್ ದಿ ಏಜ್ಲೆಸ್ ವಿಸ್ಡಮ್. ಏಜ್ಲೆಸ್ ವಿಸ್ಡಮ್ ಅಂತ ಅಂದ್ರೆ ಸನಾತನ ಧರ್ಮ. ಅಂದ್ರೆ ಇದು ಯಾವಾಗ ಪ್ರಾರಂಭ ಆಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಸ್ಪಿರಿಚುವಲ್ ಟ್ರಾನ್ಸ್ಫರ್ಮೇಷನ್. ಸ್ಪಿರಿಚುವಲ್ ಟ್ರಾನ್ಸ್ಫರ್ಮೇಷನ್. ಟ್ರಾನ್ಸ್ಫರ್ಮೇಷನ್ ಅಂದ್ರೆ ಪರಿವರ್ತನೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಪರಿವರ್ತನೆ ಆಗ್ಬೇಕು. ಅಂಡ್ ಯೂನಿಟಿ ಆಫ್ ಲೈಫ್. ಯೂನಿಟಿ ಆಫ್ ಲೈಫ್ ಅಂದ್ರೆ ನಾವು ಪರಿವರ್ತನೆ ಯಾವ ರೀತಿ ಆಗ್ತದೆ, ಬಾಹ್ಯದಲ್ಲಿ ಪರಿವರ್ತನೆ ಅಂದ್ರೆ ವೈಭವವಾದ ಜೀವನ, ಆಧುನಿಕ ಲಕ್ಸುರಿ ಲಿವಿಂಗ್, ಇದೆಲ್ಲ ಮುಖ. ಆ ಮನಸ್ಸು ನಮ್ಮ ಭಗವಂತನ ದರ್ಶನ ಪಡಬೇಕು. ಅಂದ್ರೆ ಆತ್ಮ ವಿಷಯದಲ್ಲಿ ಪ್ರಜ್ಞೆ ವಿಕಾಸ ಮಾಡಬೇಕು. ಯೂನಿಟಿ ಆಫ್ ಆಲ್ ಲೈಫ್. ಯೂನಿಟಿ ಆಫ್ ಆಲ್ ಲೈಫ್ ಅಂತೀವಿ. ಯೂನಿಟಿ ಅಂತ ಹೇಳಿದ್ರೆ ಎಲ್ಲ ಜೀವರಾಶಿಗಳಿರೋದು ಒಂದೇ ಒಂದು ಚೈತನ್ಯ. We now look at the what is theosophy. Let us look at the other part of subject today. ಇದುವರೆಗೂ ನಾವು ಥಿಯಾಸಫಿ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿಷಯಗಳು ತಗೊಂಡು, ನಾವು ಈಗ ಎಕಾಲಜಿ ಅನ್ನೋ ಪದನ ನಾವು ತಗೊಂತೀನಿ. ಅಂದ್ರೆ ಮೊದಲ ಕಾಲದಲ್ಲಿ ನಾವು ಓದ್ತಾ ಇರೋವಾಗ ಯಾವುದೇ ಇಂಗ್ಲಿಷ್ ಪದಕ್ಕೆ ಬೇಕು ಅಂತ ಹೇಳಿದ್ರೆ DKB ಡಿಕ್ಷನರಿಯಲ್ಲಿ ಅರ್ಥ ನೋಡ್ತಾ ಇದ್ವಿ. ಆದರೆ ಈಗ ತುಂಬಾ ಮುಂದುವರೆದಿದೆ, ಎಲ್ಲಾನು ಯೂಟ್ಯೂಬಲ್ಲಿ ಅದರಲ್ಲಿ ನೋಡ್ಕೊಂತಾರೆ. ಅದರಿಂದ ಆಕ್ಸ್ಫರ್ಡ್ ಡಿಕ್ಷನರಿ ಅನ್ನೋದು ಒಂದು ಬೆಸ್ಟ್ ಡಿಕ್ಷನರಿ. ಡಿಫೈನ್ಸ್ ಎಕಾಲಜಿ. ಅಂದ್ರೆ ಎಕಾಲಜಿ ಅನ್ನೋದು ಆಕ್ಸ್ಫರ್ಡ್ ಡಿಕ್ಷನರಿ ಏನಿದೆ, ಸ್ಟಡಿ ಆಫ್ ರಿಲೇಷನ್ ಆಫ್ ಆರ್ಗಾನಿಸಮ್. ಸ್ಟಡಿ ಆಫ್ ದಿ ರಿಲೇಷನ್ ಆಫ್ ಆರ್ಗಾನಿಸಮ್, ಪ್ಲಾಂಟ್ಸ್, ಅನಿಮಲ್ ಅಂಡ್ ಹ್ಯೂಮನ್ ಬೀಯಿಂಗ್. ಏನಂದ್ರೆ ಎಕಾಲಜಿ ಅಂದ್ರೆ ಸಂಬಂಧಗಳು ಯಾವುದಕ್ಕೆ, ಆರ್ಗಾನಿಸಮ್, ಪ್ಲಾಂಟ್ಸ್, ಅನಿಮಲ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್. ಆರ್ಗಾನಿಸಮ್ ಅಂದ್ರೆ ಲಿವಿಂಗ್ ಥಿಂಗ್ಸು, ಇವು ಕ್ರಿಮಿ ಕೀಟಗಳು, ಇವರ ಸಂಬಂಧ, ಗಿಡಗಳ ಸಂಬಂಧ, ಅನಿಮಲ್ ಪ್ರಾಣಿಗಳು, ಹ್ಯೂಮನ್ ಅಂದ್ರೆ ಒಂದೊಂದು ಕ್ರಿಮಿ ಕೀಟಕ್ಕೂ, ಪಕ್ಷಿಗಳಿಗೂ, ಪ್ರಾಣಿಗಳಿಗೂ ನಮಗೂ ಸಂಬಂಧ ಇದೆ. ಅದನ್ನ ಎಕಾಲಜಿ ಅಂತ ಹೇಳ್ತೀವಿ. All living creatures to each other, their environment, especially as shown by natural cycle, rhythms and interaction between the different kind organism. ನೋಡಿ, ಇದುವರೆಗೂ ಏನಾಗುತ್ತೆ ಅಂದ್ರೆ ಒಂದು ಕ್ರಮಬದ್ಧತೆ, ರಿದಮ್ ಅಂತ ಪದ ಹೇಳ್ತೀವಿ. ನೋಡಿ ಏನಾಗುತ್ತೆ ಅಂದ್ರೆ ಬಟರ್ಫ್ಲೈ ಅಂತೀವಿ, ಚಿಟ್ಟೆಗಳು ಅಂತ ಹೇಳ್ತೀವಿ, ಸಿಲ್ಕ್ ವರ್ಮ್ ಅಂತೀವಿ, ಇವೆಲ್ಲ ಇದೆ, ಕ್ರಮಬದ್ಧತೆಯಿಂದ ಹೋಗುತ್ತೆ. ನೋಡಿ ಪ್ರಾಣಿಗಳು ವೈಲ್ಡ್ ಅನಿಮಲ್ಸ್ ಅಂತೀವಿ, ಬೇಟೆ ಆಡುತ್ತೆ, ಹಸಿವಿದ್ದಾಗ ಮಾತ್ರ ಬೇಟೆ ಆಗುತ್ತೆ, ಸುಮ್ಮನೆ ಬೇಟೆ ಆಡ ಎಲ್ಲ ಅವಕ್ಕೆ ಹಿಂಸೆ ಮಾಡಿದ್ರೆ. ಆದರೆ ಮನುಷ್ಯ ಸಂತೋಷಕ್ಕಾಗಿ, ಆನಂದಕ್ಕಾಗಿ ಈ ತರ ಮಾಡೋದು, ಅವಾಗ ಏನಾಗುತ್ತೆ, ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ದಿ ವರ್ಲ್ಡ್ ಆಲ್ವೇಸ್ ಟೇಕ್ ಯುವರ್ ಮೈಂಡ್ ಟು ದಿ ಎನ್ವೈರ್ಮೆಂಟ್ ಅಂಡ್ ಮೊಮೆಂಟ್ ವಿ ಟುಕ್ ಎನ್ವೈರ್ಮೆಂಟ್ ಆರ್ ಇನ್ವೇರಬಲಿ ಇಂಪೆಂಡಿಂಗ್ ಎಕಾಲಜಿಕಲ್ ಡಿಸಾಸ್ಟರ್. ಎಕಾಲಜಿಕಲ್ ಡಿಸಾಸ್ಟರ್. ಡಿಸಾಸ್ಟರ್ ಅಂತ ಹೇಳಿದ್ರೆ ಇವಾಗ ಏನಾಗುತ್ತೆ ಅಂದ್ರೆ, ಮೊನ್ನೆ ಏನಾಗುತ್ತೆ ಅಂದ್ರೆ ಪ್ರವಾಹಗಳು ಬರುತ್ತೆ. ಇವಾಗ ಮೊನ್ನೆ ಚೆನ್ನೈಯಲ್ಲಿ ಪ್ರವಾಹ ಆಯಿತು, ಅಡಿಯಾರಲ್ಲಿ ನದಿಯಲ್ಲಿ ನೀರು ಬಂತು. ಇಷ್ಟು ವರ್ಷಕ್ಕೆ ಅಡಿಯಾರಲ್ಲಿ ನದಿಯಲ್ಲಿ ನೀರೇ ನೋಡಿಲ್ಲ ಅಂತ ಪೇಪರಲ್ಲಿ ಬಂದಿದೆ. ಅಡಿಯಾರ್ ರಿವರ್ ಎಲ್ಲ ಮೋರಿ ನೀರಾಗ್ಬಿಟ್ಟಿತ್ತು, ಮೊನ್ನೆ ಪ್ರವಾಹ ಬಂತು. ಕಾರಣ ಏನು? ಇದೇ ರೀತಿ ತಲಕಾವೇರಿಯಲ್ಲಿ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ನಾವೇನ್ ಮಾಡಿ ಗಣಿಗಾರಿಕೆ ಅಂತೀವಿ, ಅಂದ್ರೆ ಕಲ್ಲುಗಳು ನೋಡಿಯೋದು, ಇದೆಲ್ಲ ಮಾಡಬಾರ್ದು. ಆರ್ಟಿಫಿಷಿಯಲ್ ಡ್ಯಾಮ್ಸ್ ಕಟ್ಟೋದು, ಪ್ರಕೃತಿ ಎಗೇನೆಸ್ಟ್ ಆಗಿ ನಾವು ಇದನ್ನ, ಅದಕ್ಕೆ ಕಾರಣ ಮಾನವ ಅಂತ ಹೇಳ್ತೇನೆ. ಅಂದರೆ ನಮ್ಮ ಅದರ ಸಂಬಂಧಗಳನ್ನ ನಾವು ಮರಿತಾ ಇದ್ದೇವೆ.
that humanity is created in our planet. Humanity is created in our planet. ಅಂದ್ರೆ ಈ ತರ ಎಲ್ಲ ಮಾಡೋದು ನಮ್ಮ ಭೂಗ್ರಹದಲ್ಲಿ ಮಾತ್ರ. ಮಾನವ ಬೇರೆ ಗ್ರಹದಲ್ಲೂ ಇದೇ ರೀತಿ ಮಾಡ್ತಾ ಇದ್ದಾನೆ. Most of us aware this and have started what can reduce the damage. ನೋಡಿ, ಈ ತರ ಆಗ್ಬಾರದಕ್ಕಾದ್ರೆ ಕೆಲವರು ಮಾತ್ರ ಚಿಂತನೆ ಮಾಡ್ತಾ ಇದ್ದಾರೆ. ಅವ್ರ ಈಶಾ ಫೌಂಡೇಶನ್ ಅವರು ಎಷ್ಟೋ ಜಾಗದಲ್ಲಿ ಒಂದೊಂದು ಮರ ನಡೀತಾ ಇದ್ದಾರೆ. ಅದರಿಂದ ಪರಿವರ್ತನೆ ಆಗತ್ತೆ, ಎಕಾಲಜಿ ಸಿಸ್ಟಮ್ ಸರಿಯಾಗಿರುತ್ತೆ. ದಿ ಯಂಗ್ ಜನರೇಷನ್ ಇಸ್ ವೆರಿ ಮಚ್ ಅವೇರ್ ಆಫ್ ಡೂಯಿಂಗ್ ಬೈ mitigate the damage. The Theosophists would more interested in definition Merriam-Webster dictionary, which defines Merriam-Webster dictionary ecology ಬಗ್ಗೆ ಏನಂತೆ, as a branch of science ಅಂತ ಹೇಳಿದ್ರೆ ಅಂದ್ರೆ ವಿಜ್ಞಾನದ ಒಂದು ಭಾಗ. ವಿಜ್ಞಾನದಲ್ಲಿ ಫಿಸಿಕ್ಸ್, ಬಾಟ್ನಿ, ಫಿಸಿಕ್ಸು, ಕೆಮಿಸ್ಟ್ರಿ, ಎಷ್ಟೋ ಈ ತರ ಮ್ಯಾಥಮೆಟಿಕ್ಸ್ ಎಲ್ಲ ಅದೇ ರೀತಿ ಎಕಾಲಜಿ ಬ್ರಾಂಚ್ ಆಫ್ ಸೈನ್ಸ್ ದಟ್ ಫೋಕಸ್ ಅಂದ್ರೆ ಯಾವ್ದ್ರ ಮೇಲೆ ಕೇಂದ್ರ ಆಗುತ್ತೆ, ಇಂಟರ್ ರಿಲೇಷನ್ಸ್ ಆಫ್ ಆರ್ಗಾನಿಸಮ್ ಅಂಡ್ ದೇರ್ ಎನ್ವೈರನ್ಮೆಂಟ್ ಬೈ ನ್ಯಾಚುರಲ್ ಸೈಕಲ್. ನ್ಯಾಚುರಲ್ ಇಂಟರ್ ಅಂದ್ರೆ ಒಂದೊಂದು ಪಕ್ಷಿಗೂ ಪ್ರಾಣಿಗಳಿಗೂ ಸಂಬಂಧ ಇದೆ ಅಂಡ್ ದೇರ್ ಎನ್ವೈರನ್ಮೆಂಟ್, ಅದು ಹವಾಗುಣದ ಮೇಲೆ ಇದಾಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಕಪ್ಪಗಳನ್ನೆಲ್ಲ ತಿನ್ನೋಕ್ ಇವಾಗ್ಲೂ ಕೆಲವರು ತಿಂತಾರೆ. ಕಪ್ಪಗಳು ಸಾಯಿಸೋದ್ರಿಂದ ಏನಾಯ್ತು ಅಂದ್ರೆ ಇನ್ಸೆಕ್ಟ್ಸ್ ಅಂದ್ರೆ ಕೀಟಗಳು ಜಾಸ್ತಿ ಆಗಿ ಅಗ್ರಿಕಲ್ಚರ್ ಕ್ರಾಪ್ ಇದಾಗುತ್ತೆ, ಅದರಿಂದ ಇಂಬ್ಯಾಲೆನ್ಸ್ ಆಗುತ್ತೆ. ಆವಾಗ ಏನಾಗುತ್ತೆ, ಉತ್ಪಾದನೆಗಳು. ಅದೇ ರೀತಿ ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ಇದು ಪೆಸ್ಟ್ ಅಂತ ಹೇಳಿದ್ರೆ ಕೀಟಗಳಿಂದ ಗಿಡಗಳಿಗೆ ತೊಂದರೆ ಆಗುತ್ತೆ, ಅದಕ್ಕೆ ಕ್ರಿಮಿನಾಶಕಗಳು ಯೂಸ್ ಮಾಡಿ. ಅದರಿಂದ ಏನಾಗುತ್ತೆ, ಮನುಷ್ಯನಿಗೂ ಆಗುತ್ತೆ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಿಲ್ಕ್ ವರ್ಮ್ ಅಂತ ಹೇಳ್ತೀವಿ. ಸಿಲ್ಕ್ ವರ್ಮ್ ಅಂತ ಹೇಳಿದ್ರೆ ರೇಷ್ಮೆ ಹುಳದಿಂದ ರೇಷ್ಮೆ ಈಲ್ಡಿಂಗ್ ಇವಾಗ ಕಮ್ಮಿ ಆಗಿದೆ ಅಂತ ಬಂದಿದೆ. ಯಾಕೆ ಅಂತ ಕೇಳಿದ್ರೆ ಅವರು ಪೆಸ್ಟಿಸೈಡ್ಸ್ ಕ್ರಿಮಿಕೀಟಗಳನ್ನ ಜಾಸ್ತಿ ಉಪಯೋಗ, ಅಂದ್ರೆ ಇಲ್ಲಿ ಇದೆ ರಿಲೇಷನ್ಸ್ ಆಫ್ ಇಂಟರ್ ಡಿಪೆಂಡೆನ್ಸ್ ಅಂತ ನಾವು ಹೇಳ್ತೀವಿ. ಅದರಿಂದ ನಾವು ಪ್ರಕೃತಿ ಸಂಬಂಧಗಳನ್ನ ನಾವು ಸರಿಯಾಗಿ ಇಟ್ಕೋಬೇಕು. Environment shown by natural rhythms and interaction with different kinds of organisms. These two definitions also believe that there is only physical ecology. ಫಿಸಿಕಲ್ ಎಕಾಲಜಿ ಅಂತ ಹೇಳಿದ್ರೆ ಇದುವರೆಗೂ ನಾವು ಎಕಾಲಜಿಯಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಫಿಸಿಕಲ್ ಅಂದ್ರೆ ಬಾಹ್ಯದಲ್ಲಿ ಮಾಡಿರೋ ಎನ್ವೈರ್ಮೆಂಟ್ ಸಂಬಂಧಗಳು ಮಾತ್ರ ನೋಡ್ತೀವಿ. ಇವೆಲ್ಲ ನೋಡಿದ್ರೆ ಇದಕ್ಕೆಲ್ಲ ಕಾರಣ ಏನು ಅಂತ ನಾವು ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ಮನೆಯೇವ ಕಾರಣ ಬಂಧ ಮೋಕ್ಷಾಯ ಅಂತ ಹೇಳ್ತೀವಿ. ಅಂದ್ರೆ ಈ ಮನಸ್ಸು ಅನ್ನೋದ್ರಿಂದ ನಮಗೆ ಈ ರೀತಿ ಪ್ರಾಬ್ಲಮ್. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಇದನ್ನ ನಾವು ಬಾಹ್ಯ ಫಿಸಿಕಲ್ ವಿಚ್ ವಿ ಕ್ಯಾನ್ ಸಿ ಬಟ್ ಆಲ್ಸೋ ಹಿಡನ್ ಆರ್ ಅನ್ಸೀನ್ ಎಕಾಲಜಿ ಅಂದ್ರೆ ಇನ್ನೊಂದು ಎಕಾಲಜಿ ಇದೆ, ನಮಗೆ ಗೊತ್ತಾಗ್ತಾ ಇಲ್ಲ. ಅನ್ಸೀನ್ ಅಂದ್ರೆ ಕಣ್ಣಕ್ಕೆ ಕಾಣೋದಿಲ್ಲ. ವಿಚ್ ಮೇ ಕಾಸ್ ಎಸೋಟ್ರಿಕ್ ಎಕಾಲಜಿ. ಎಸೋಟ್ರಿಕ್ ಆಧ್ಯಾತ್ಮ ಅಂತೇಳಿ, ಗುಪ್ತ ವಿದ್ಯಾ ಅಂತೀವಿ, ಬ್ರಹ್ಮ ವಿದ್ಯಾ ಅಂತೀವಿ, ಅದು ಕೊರತೆ ಇದೆ. It relates simply to gather information about physical ecology. It relatively simple to gather information of physicology, but it not learn about the hidden components of the esoteric ecology. Esoteric ಅಂದ್ರೆ ಅಧ್ಯಾತ್ಮ ವಿಷಯ, ಗುಪ್ತ ವಿದ್ಯಾ ಅಂತೀವಿ. ಇದರ ಬಗ್ಗೆ ನಾವು ಅಂದ್ರೆ ಇವಾಗ ಏನಾಗುತ್ತೆ, ನಮ್ಮ ಅಧ್ಯಾತ್ಮದ ಪ್ರಕಾರ ಎಲ್ಲದಕ್ಕೂ ಕಾರಣ ಇಗ್ನೋರೆನ್ಸ್, ಅಜ್ಞಾನ ಅಂತೀವಿ. ಆಮೇಲೆ ಶಾಶ್ವತ ಯಾವುದು, ಅಶಾಶ್ವತವಾದುದು ಅಂತ ತಲ್ಪದ ರಿಯಲ್ ಅಂಡ್ ಅನ್ರಿಯಲ್ ಅಂತ ಹೇಳ್ತೀವಿ. ದೀಸ್ ಕಾಂಪೋನೆಂಟ್ ಇನ್ವಾಲ್ವ್ ರಿಲೇಷನ್ ಅದರ್ ಎನ್ವೈರ್ಮೆಂಟ್ ಇಂಪರ್ಸ್ಪೆಕ್ಟಿವ್ಲಿ. ಅಂದ್ರೆ ಅಂತರ ಅಂದ್ರೆ ಎಕಾಲಜಿ ಅಂದ್ರೆ ಎನ್ವೈರ್ಮೆಂಟ್ ಒಂದೇ ಅಲ್ಲ, ನಮ್ಮ ನಿಜವಾದ ಆತ್ಮದ ವಿಷಯ ಸಂಬಂಧಗಳು ತುಂಬಾ ಅಂದ್ರೆ ಇವಾಗ ಏನಾಗುತ್ತೆ, ಪೊಲ್ಯೂಷನ್ ಅನ್ನೋ ಪದ ಅಂದ್ರೆ ವಾಟ್ ಈಸ್ ಅ ಪೊಲ್ಯೂಷನ್, ಅಂದ್ರೆ ನಾವು ಉಪಯೋಗ ಮಾಡೋ ಗಾಳಿ, ಬೆಳಕು, ನೀರಲ್ಲಿ ನಮಗೆ ಅಂದ್ರೆ ವಿಷಯುಕ್ತವಾದ ಪ್ರಾಣಿಗೆ ಹಾನಿಕಾರ ಪದಾರ್ಥಗಳನ್ನ ಪೊಲ್ಯೂಷನ್ ಅಂತೀವಿ. ಅದಕ್ಕಿಂತ ತುಂಬಾ ನಾವು ತಿಳ್ಕೊಬೇಕಾದ್ರು ಪೊಲ್ಯೂಷನ್ ಆಫ್ ದಿ ಮೈಂಡ್. ಅಂದ್ರೆ
ಮನಸ್ಸು ನಮಗೆ ಇವಾಗ ಸರಿಯಾಗಿಲ್ಲ ಅಂದರೆ ಅಂದರೆ ನಿಜವಾದ ರಿಯಾಲಿಟಿ ನಾವು ತಿಳ್ಕೊ. ಅದರಿಂದ ಇದಕ್ಕೆ ಕಾರಣ ನಾಟ್ ಓನ್ಲಿ ಎನ್ವೈರ್ಮೆಂಟ್, ಆರ್ಗನಿಸಮ್, ಪ್ಲಾಂಟ್ಸ್, ಅನಿಮಲ್ಸ್, ಹ್ಯೂಮನ್ ಬೀಂಗ್, ಮೋರ್ ಇಂಪಾರ್ಟೆಂಟ್ ಈಸ್ ದಿ ಪೊಲ್ಯೂಷನ್ ಆಫ್ ದಿ ಮೈಂಡ್. ಅದರಿಂದ ಇದನ್ನು ನಾವು ಹೇಳ್ತೀವಿ, ನಾವು ತಿಳ್ಕೊಬೇಕಾಗದೆ. ಅದಕ್ಕೆ ನಾವು ಎಸೋಟ್ರಿಕ್ ಎಕಾಲಜಿ ಅಂತೀವಿ. ಅಂದರೆ ಬದಲಾವಣೆ ಆಗಬೇಕಾದ್ರೆ ಮನಸ್ಸಿಂದ ಮನಸ್ಸು ಬದಲಾವಣೆಗೆ ಅಜ್ಞಾನದಿಂದ ಜ್ಞಾನವನ್ನು ಪಡಬೇಕು, ವಿಜ್ಞಾನ ಪಡಿಬೇಕು, ಗುಪ್ತ ವಿದ್ಯೆ ಅಭ್ಯಾಸ ಮಾಡಬೇಕು. ಆ ರೀತಿ ಮಾಡಿದ್ರೆ ಪ್ರಪಂಚ ಸಂತೋಷವಾಗಿ ಆನಂದವಾಗಿರುತ್ತಾರೆ. ಥಿಯಾಸಫಿ ಟೀಚರ್ಸ್ ದಟ್ ಹ್ಯಾಪನ್ಸ್ ಆನ್ ದ ರಿಕಾರ್ಡೆಡ್ ಇನ್ ಆಸ್ಟ್ರಲ್ ಲೈಟ್. ನೋಡಿ, ಆಸ್ಟ್ರಲ್ ಲೈಟ್ ಅಂತ ಹೇಳ್ತೇವೆ. ಇಲ್ಲಿ ಏನೇನು ಕೆಲಸಗಳಾಗುತ್ತೋ ಅದರಲ್ಲಿ ಪ್ರಪಂಚದಲ್ಲಿ ಅದೆಲ್ಲ ರೆಕಾರ್ಡ್ ಆಗ್ತದೆ. ಆಸ್ಟ್ರಲ್ ಲೈಟ್, ದಿ ಥಾಟ್ಸ್. ನೋಡಿ, ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ ಥಾಟ್ಸ್. ನಾವೊಬ್ಬರ ಮೇಲೆ ದ್ವೇಷ ಮಾಡೋದು, ಅಸೂಯೆ ಮಾಡೋದು, ಒಂದು ಸಂಕಲ್ಪ ಮಾಡೋದು ಎಲ್ಲ ಅಲ್ಲಿ ರೆಕಾರ್ಡ್ ಆಗುತ್ತೆ. ಅಂದರೆ ಒಬ್ಬ ಮನುಷ್ಯ ಒಂದು ಒಳ್ಳೆಯ ಕೆಲಸ ಆಗಲಿ ಕೆಟ್ಟ ಕೆಲಸ ಮಾಡಿದ್ರೆ ನಾವು ಅವ್ರ ಮೇಲೆ ಹೇಳಿರೋ ಭಾವನೆ, ಅವನು ಒಂದು ಕೊಲೆ ಮಾಡಬೇಕಾದ್ರೆ ಎಷ್ಟೋ ಜನರ ಸಹಾಯದಿಂದ ಮಾತ್ರ ಅವ್ನು ಮಾಡೋಕ್ಕೆ ಸಾಧ್ಯತೆ. ಅದರಿಂದ ಎಲ್ಲ ಕಾರಣ ಥಾಟ್ಸ್, ಫೀಲಿಂಗ್ಸ್, ಆಕ್ಷನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಇನ್ಸ್ಕ್ರೈಡ್ ಇನ್ ದಿ ಮೀಡಿಯಂ ಫ್ರೀಕ್ವೆಂಟ್ಲಿ ಪೊಲ್ಯೂಟ್. ಯಾರ್ಯಾರ ಮೇಲೆ ಏನೇನೋ ದ್ವೇಷಗಳು, ಅಸೂಯೆಗಳು ಎಲ್ಲ ಆ ರೆಕಾರ್ಡ್ ಆಗ. ಅದರಿಂದ ಸಂಕಲ್ಪಗಳು, ಭಾವನೆಗಳು ಸರಿಯಾಗಿರುತ್ತೆ. ಅದಕ್ಕೆ ಏನು ಹೇಳ್ತಾನೆ, ಒಂದು ವಿಷಯದಲ್ಲಿ ಏನಾಗ್ತದೆ ಅಂದರೆ ರಾಮಾಯಣದಲ್ಲಿ ಒಂದು ಇನ್ಸಿಡೆಂಟ್ ಆಗ್ತದೆ. ಸುಗ್ರೀವನ ಶ್ರೀರಾಮ ಹತ್ಯೆ ಮಾಡ್ತಾನೆ. ಆವಾಗ ಅವನ ಹೆಂಡತಿ ಒಂದು ಪ್ರಶ್ನೆ ಕೇಳ್ತಾಳೆ ರಾಮನಿಗೆ. ಏನಾಗುತ್ತೆ ಅಂದರೆ, ನನ್ನ ಗಂಡ ಯಾವ ರೀತಿಯೂ ತಪ್ಪು ಮಾಡಿಲ್ಲ, ಆದರೆ ನೀನು ಕೊಂದಿದ್ದು ತುಂಬ ತಪ್ಪಾಯ್ತು. ಅದಕ್ಕೆ ಅವನು ಹೇಳ್ತಾನೆ, ಮನಸ್ಸಿನಲ್ಲಿ ಮಾಡಿರೋ ಪಾಪ ನಿಜವಾದ ಪಾಪಕ್ಕಿಂತ ಜಾಸ್ತಿ. ಅಂದರೆ ಇವಾಗ ನೋಡಿ, ಪಲ್ಯೂಟ್ ಆಫ್ ಮೈಂಡ್ ಈಸ್ ವೆರಿ ಮೋಸ್ಟ್. ಅಂದರೆ ಎಕಾಲಜಿ ಅಂತ ಹೇಳಿದ್ರೆ ಈ ಎನ್ವೈರ್ಮೆಂಟ್ ಅನ್ನೋದ್ರಲ್ಲಿ ಮನಸ್ಸಿನ ಪರಿಶುದ್ಧತೆ, ಪ್ಯೂರಿಟಿ ಬೇಕು ಅಂತ ಹೇಳ್ತಾರೆ. ಆದರೆ ನಾವು ಮಾಡೋ ಎಲ್ಲ ಕೆಲಸಗಳು ಅದು ರೆಕಾರ್ಡ್ ಆಗುತ್ತೆ. The astral light then reflect what received back to the earth uninhibited. Astral light which then reflect it is received back to the earth uninhibited. ನಾವೇನು ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಕ್ವೈಟ್ ಆಪೋಸಿಟ್. ಅಂದರೆ ಒಂದು ಚೆಂಡನ್ನು ಗೋಡೆಗೆ ಹಾಕಿದ್ರೆ ಅದೇ ರೀತಿ ಬರುತ್ತೆ. ಅದೇ ರೀತಿ ಏನಾಗುತ್ತೋ ನಾವು ಮಾಡೋ ಒಳ್ಳೆಯ ಕೆಲಸಗಳು, ಕೆಟ್ಟ ಕೆಲಸಗಳು ಏನಾಗುತ್ತೆ ಅದು ತಿರುಗಿ ನಮಗೆ ಬಂದೇ ಬರುತ್ತೆ. ಅಂದರೆ ನೀವು ಮನಸ್ಸಲ್ಲಿ ಮಾಡಿರೋದು ಪಾಪ ಕೂಡ ಪಾಪನೇ. ಯೋಚನೆಗಳು, ಭಾವನೆಗಳು ಎಲ್ಲ ತುಂಬ ಅಂದರೆ ಕಾಲೇಜಿನಲ್ಲಿ ನಾವು ತುಂಬ ವಾಕ್ಯವಾಗೋದು ಪೊಲ್ಯೂಷನ್ ಆಫ್ ದಿ ಮೈಂಡ್ ಅಂತ ಹೇಳ್ತೀವಿ. Writing about the astral light, HB, we mentioned that gives nothing but what it has received. Gives nothing but what has received. ನೀನು ಏನು ಕೊಟ್ಟಿದ್ದೀಯ ಅದು ಕೊಡ್ತೀಯಪ್ಪ ಅಂತ ಅವ್ರು ಹೇಳ್ತಾರೆ. ಬೇವಿನ ಬೀಜ ಹಾಕಿದರೆ ಬೇವಿನ ಮರ ಬರುತ್ತೆ. ಅದಕ್ಕೆ ಭಗವಂತ ತಪ್ಪಾಗುತ್ತಾ? ಅಂದರೆ ಮಾಡಿದ್ದನ್ನು ಮಾರಾಯ ಅಂತ ಹೇಳ್ತಾರೆ. That is great terrestrial crucible which moral and physical while emanation of the earth which astral light fed and converted into subtler stations and radiated back, intensified and became moral, psychic and physical evil. ನೀವು ಏನಾಗುತ್ತೆ, ಒಂದು ಭತ್ತದ ಬೀಜ ಹಾಕಿದ್ರೆ 1 kg ಭತ್ತ ಬರುತ್ತೆ. ಒಂದು ಹೂವಿನ ಗಿಡ ಹಾಕಿದ್ರೆ ಸಾಕಷ್ಟು. ಅದೇ ರೀತಿ ನೀನು ಎಷ್ಟು ಹಾಕಿದ್ರೆ ಅಷ್ಟು 10ರಷ್ಟು ಬರುತ್ತೆ. ಆದ್ದರಿಂದ ಇದು ಪೊಲ್ಯೂಷನ್ ಆಫ್ ಮೈಂಡ್ ಇಸ್ ಮೋರ್ ಇಂಪಾರ್ಟೆಂಟ್. The first law state that everything connected, everything else. First law state that everything connected, everything else. ಅಂದರೆ ಮೊದಲನೇ ಆಬ್ಜೆಕ್ಟ್ ಏನಂದ್ರೆ ಎವ್ರಿಥಿಂಗ್ ಕನೆಕ್ಟೆಡ್. ಪ್ರಪಂಚದಲ್ಲಿ ಎಲ್ಲ ವಿಷಯಗಳು ಎವ್ರಿಥಿಂಗ್, ಎಲ್ಲ ಪದಾರ್ಥಗಳು ಸಂಬಂಧ ಇದೆ. ನೋಡಿ, ಒಂದು ಬೀಜ ಇಡಬೇಕಾದ್ರೆ ಭೂಮಿ ಬೇಕು, ನೀರು ಬೇಕು, ಅದಕ್ಕೆ ಭಗವಂತನ ಸೂರ್ಯನ ಕಿರಣ ಬೇಕು. ಇಷ್ಟಿದ್ದರೆ ಮಾತ್ರ ಅದೇ ರೀತಿ. ಅದರಿಂದ ನೀವು ಮಾಡೋ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್, ಎವ್ರಿಥಿಂಗ್ ಎಲ್ಸ್. ಪ್ರತಿಯೊಂದು ವಸ್ತುಕ್ಕೂ ಸಂಬಂಧ ಇದೆ ಅಂತ ಹೇಳ್ತಾರೆ. ದಿ ಎಕೋಸಿಸ್ಟಮ್ ಆರ್ ಕಾಂಪ್ಲೆಕ್ಸ್ ಆರ್ ಇಂಟರ್ಕನೆಕ್ಟೆಡ್. ಎಕೋಸಿಸ್ಟಮ್ ಅಂದರೆ ಎನ್ವೈರ್ಮೆಂಟ್, ಒಂದಕ್ಕೊಂದು ಸಂಬಂಧ ಇದೆ. ಸ್ಟೆಬಿಲೈಸಿಂಗ್ ರಿಲೇಷನ್ ಟು ಬಿಲ್ಟ್ ಇನ್ ಎಕಲಾಜಿಕಲ್ ಸೈಡ್.
ಆಯ್ತಾ ఉండలేదు. Let us look at fresh water ecological cycle. ಇವಾಗ ವಾಟರ್ ಸೈಕಲ್ ಅಂತ ಒಂದು ಪಾಠ ಇದೆ. ಅಂದರೆ ಸೈಕಲ್ ಅಂದರೆ ಎಲ್ಲಿಂದ ಬಂದು ತಿರುಗಿ ಅಲ್ಲೇ ಸೇರೋಗಾಗುತ್ತೆ. ಇವಾಗ ವಾಟರ್ ಸೈಕಲನ್ನು ಪಾಠ ಮಾಡ್ತೀವಿ. ಇವಾಗ ಏನಾಗುತ್ತೆ, ಸಾಮಾನ್ಯ ಮಕ್ಕಳು ಕೇಳಿದ್ರೆ ನೀರು ಎಲ್ಲಿಂದ ಬರುತ್ತಪ್ಪ ಅಂದರೆ ಟಾಪಿಂದ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಜವಾಗ್ಲೂ ನೀರು ಬರೋದು ಮಳೆಯಿಂದ. ಮಳೆ ಎಲ್ಲಿಂದ ಬರುತ್ತೆ? ಸಮುದ್ರದಿಂದ. ಈ ಥರ ಸಮುದ್ರ, ಮಳೆ, ಜರಿಗಳು, ನದಿಗಳು, ಜಲಪಾತಗಳು, ಸಾಗರ ಸೇರುತ್ತೆ. ಅದೇ ರೀತಿ ಅವಾಗ ಎವ್ರಿಥಿಂಗ್ ದಿ ಎಕೋಸಿಸ್ಟಮ್ ಇಂಟರ್ ಕನೆಕ್ಟೆಡ್, ಸ್ಟೆಬಿಲೈಸಿಂಗ್ ರಿಲೇಷನ್ ವಿತ್ ecological cycle. Let us look fresh water ecological system, algae, fish, organic waste, nutrients. ಇವಾಗ ಏನಾಗೋದಂದ್ರೆ ಭಗವಂತ ಯಾವ ಥರ ಮಾಡ್ತಾ ಇದ್ದಾನೆ ಅಂದರೆ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ನೋಡಿ, ಇಷ್ಟವರೆಗೂ ನಮಗೆ ತಿಳಿದ ಮಟ್ಟಿಗೆ ಸಮುದ್ರದ ನೀರು ಮೊದಲೆಷ್ಟಿತ್ತೋ ಇವಾಗಲೂ ಅಷ್ಟೇ ಇದೆ ಅಂತ ನನ್ನ ಭಾವನೆ ಇದೆ. ಇದೆಲ್ಲ ಯಾರು ಮಾಡ್ತಾ ಇರೋದು? ಮನುಷ್ಯರಲ್ಲ. ಒಂದು ಆರ್ಡರ್ ಆಗೋಗುತ್ತೆ, ಅದು ಭಗವಂತ ಅದನ್ನ ಮಾಡ್ತಾನೆ. ಅದನ್ನು ನಾವು ತೊಂದರೆ ಮಾಡೋದ್ರಿಂದ ನಮ್ಗೆ ಈ ತರ ಆಗುತ್ತೆ ಅನ್ನತ್ತೆ. ಫ್ರೆಶ್ ವಾಟರ್ ಎಕಲಾಜಿಕಲ್ ಸಿಸ್ಟಮ್, ಆಲ್ಗೆ, ಫಿಶ್, ಆರ್ಗಾನಿಕ್ ವೇಸ್ಟ್ ಅಂಡ್ ನ್ಯೂಟ್ರಿಯೆಂಟ್. ಇವಾಗ ಆಲ್ಗೆ ಅನ್ನೋ ಒಂದು ಪದ ಬರುತ್ತೆ, ಫಿಶ್ ಅನ್ನೋದನ್ನ ಬರುತ್ತೆ, ಆರ್ಗಾನಿಕ್ ಅಂತ ಬರುತ್ತೆ, ನ್ಯೂಟ್ರಿಯೆಂಟ್ಸ್ ಅಂತ ಬರುತ್ತೆ. ಆಲ್ಗೆ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಪಾಚಿ ಅಂತೀವಿ. ಇವಾಗ ಕೆಲವು ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಬಾವಿಗಳಲ್ಲಿ ಗೋಡೆ ಮೇಲೆ ಒಂದು ಹಸಿರು ಕಲರ್ ಆಗಿ ಬರುತ್ತೆ, ಅದರಲ್ಲಿ ಗ್ರೀನ್ ಕಲರ್ ಇರುತ್ತೆ, ಬ್ರೌನ್ ಕಲರ್ ಇರುತ್ತೆ. ಏನಾಗುತ್ತೆ ಅಂದ್ರೆ ಈ ಕೆರೆಗಳಲ್ಲಿ ನೀರು ಉಪಯೋಗ ಮಾಡದೆ ಇರೋವಾಗ ಪಾಚಿ ಅನ್ನೋದು ಅಲ್ಲಿ ಸ್ಪ್ರೆಡ್ ಆಗುತ್ತೆ ಹಳೆ ಬಾವಿಗಳಲ್ಲಿ. ಅದು ಆಟೋಮೆಟಿಕ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಈ ಫಿಶ್ ಅಂದ್ರೆ ಮೀನುಗಳು, ಅದು ಒಳ್ಳೆ ಆಹಾರ. ಅದು ಆಹಾರ ತಿನ್ನೋದ್ರಿಂದ ಅದು ಜೀರ್ಣ ಆದ್ಮೇಲೆ ಬರೋ ವೇಸ್ಟು ನ್ಯೂಟ್ರಿಯೆಂಟ್ ಅಂದ್ರೆ ಗಿಡ ಮರಗಳಿಗೆ ಪೋಷಕ ಸಿಗುತ್ತೆ. ನೋಡಿ, ಭಗವಂತ ಯಾವ ರೀತಿ ಎಕೋಸಿಸ್ಟಮ್ ಅನ್ನ ಅಂದ್ರೆ ನಾವು ಏನ ಮಾಡ್ತೀವಿ ಅಂದ್ರೆ ಒಂದು ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳ್ತೀವಿ. ಭಗವಂತನಿಗೂ 3 ಕೆಪಾಸಿಟೀಸ್ ಇದೆ. ಮನುಷ್ಯ ಈ ಕ್ಯಾನ್ ಕ್ರಿಯೇಟ್ ಅಂಡ್ ಡಿಸ್ಟ್ರಾಯ್. ಅಂದ್ರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲಾನು ಒಂದು ಸ್ಥಿತಿಗೆ ಲಯ ಆಗುತ್ತೆ. ಮಾನವ ಮಾಡಿರೋದು ಟಿವಿಗಳು, ಲ್ಯಾಪ್ಟಾಪ್ಗಳು, ಫೋನ್ಗಳು ಅಲ್ಲಲ್ಲಿ ಬಿದ್ದಿದೆ, ಪ್ಲಾಸ್ಟಿಕ್. ವಿ ಕ್ರಿಯೇಟೆಡ್ ಆಲ್ ದಿಸ್ ಥಿಂಗ್. ನಾವು ಏನು ಅಂದ್ರೆ ಭಗವಂತನ ಜ್ಞಾನ. ಎಕಲಾಜಿಕಲ್ ಸಿಸ್ಟಮ್ ಅಂದ್ರೆ ಒಂದು ಎನ್ವೈರ್ಮೆಂಟ್ ಅಲ್ಲಿ ಒಂಥರ ಆರ್ಡರ್ ಇರುತ್ತೆ. ನೋಡಿ, ಆಲ್ಗೆ ಕ್ರಿಯೇಟ್ ಆದ್ಮೇಲೆ ಅದು ಮೀನಿನ ಆಹಾರ ಆಗಿ, ಮೀನು ಜೀರ್ಣ ಆದ್ಮೇಲೆ ಅದು ವೇಸ್ಟ್ ಪ್ರಾಡಕ್ಟ್ ನ್ಯೂಟ್ರಿಯೆಂಟ್, ಅದು ಔಷಧಿಯಲ್ಲಿ ಉಪಯೋಗ ಮಾಡ್ತಾರೆ, ಫುಡ್ ಪ್ರಿಪರೇಷನ್ ಅಲ್ಲಿ ಮಾಡ್ತಾರೆ ಆಲ್ಗೆ ಅನ್ನೋದನ್ನ. Suppose that due to unusually warm water where there is a rapid growth of algae, the limited supply for the inorganic nutrients of the sector 2 cycle and nutrients out of the balance, but excess of increases with the fish can feed them. ಯಾವಾಗ ಆಲ್ಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದು ಮೀನು ಜಾಸ್ತಿ ತಿನ್ನುತ್ತೆ. This reduces algae population. reduces algae ಅಂದ್ರೆ ಆಲ್ಗೆ ಇದನ್ನ ಸಂತತಿ ಮೀನು ತಿನ್ನೋದ್ರಿಂದ ಕಮ್ಮಿ ಆಗುತ್ತೆ. ಯಾವುದೇ ಅತಿವೃಷ್ಟಿ ಆದ್ರೂ ತೊಂದರೆ ಆಗುತ್ತೆ, ಆದ್ರೆ ಆಲ್ಗೆ ಅದನ್ನ ಮೀನಿಗೆ ಆಹಾರವಾಗಿ ಅದು ನ್ಯೂಟ್ರಿಯೆಂಟ್ಸ್ ಆಗುತ್ತೆ. increases fish weight product, which increases level of nutrients and waste decay. Level of nutrients in waste decay. The level of algae and nutrients tend to return the original balanced position. ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿಗೆ ಬರುತ್ತೆ. ಎಕೋಸಿಸ್ಟಮ್ ಸ್ಪೈಸಸ್ undergo significant transformation without collapsing due to the self-compensating property, but overstay can lead to dramatic collapse. The ecological system of amplifiers, such a small disturbance may have a large, distant, long delayed effect. This seen unprecedented storm, heat, snow, and many places.
ಅಂದರೆ ಭಗವಂತ ಆಲ್ಗೆ ಅನ್ನೋ ಸಬ್ಸ್ಟೆನ್ಸ್ ಕ್ರಿಯೇಟ್ ಮಾಡೋದ್ರಿಂದ ಅದು ಮೀನಿನ ಆಹಾರ, ಅದು ನ್ಯೂಟ್ರಿಯೆಂಟ್ ಆಗಿ ಗಿಡ ಮರಗಳಿಗೂ ಔಷಧಿಗಳಲ್ಲೂ ಆಹಾರಕ್ಕೆ ಉಪಯೋಗ, ಅಂದರೆ ಬ್ಯಾಲೆನ್ಸ್ ಮಾಡ್ತಾರೆ. ದಿ ಸೆಕೆಂಡ್ ಲಾ ಆಫ್ ಎಕಾಲಜಿ system, everything moves some way. It is relate that law of thermodynamics, energy or created or not destroyed. ಇನ್ನೊಂದು ಸೆಕೆಂಡ್ ಲಾ ಏನಾಗುತ್ತೆ, ಮ್ಯಾಟರ್ ಕೆನಾಟ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಂತ ಹೇಳ್ತೀವಿ. ಇದು ಥರ್ಮೋಡೈನಮಿಕ್ಸ್ ಅನ್ನೋ ಇದರಲ್ಲಿ ಬರುತ್ತೆ. ಅಂದರೆ ಯಾವುದೇ ವಸ್ತುನು ನಾವು ನಾಶನ ಮಾಡೋಕ್ಕಾಗೋದಿಲ್ಲ. ಇವಾಗ ಒಂದು ಮರ ಇರುತ್ತೆ, ಅದು ಬೆಂಕಿ ಹಾಕಿದ್ರೆ ಉರಿದು ಬಿಟ್ಟು ಏನಾಗುತ್ತೆ ಅಂದರೆ ಆ ಬೂದಿ ಆಗುತ್ತೆ, ಶಕ್ತಿ ಆಗುತ್ತೆ. ಅಂದರೆ ಯಾವುದೂ ವಸ್ತು ಯಾವುದನ್ನು ನಾವು ಮಾಡೋಕ್ಕಾಗೋದಿಲ್ಲ. ಇವಾಗ ನೀರಿದೆ, ನೀರನ್ನು ಕೂಲ್ ಮಾಡಿದ್ರೆ ಐಸ್ ಆಗುತ್ತೆ, ನೀರನ್ನು ಹೀಟ್ ಮಾಡಿದ್ರೆ ಸ್ಟೀಮ್ ಆಗುತ್ತೆ, ರಿವರ್ಸ್ ಬಟ್ಟೆಯಲ್ಲಿ ತಿರುಗಿ ನೀರು. ಅಂದರೆ ಯಾವುದೇ ವಸ್ತು ನಾವು ನಾಶನ ಪಡೋಕ್ಕಾಗೋದಿಲ್ಲ. ಇಟ್ ರಿಲಿ The second law of ecology says that everything must go somewhere. It restates of the thermodynamics that energy or matter created, not destroyed, only altered form. Only altered form. What excreted by one organism, waste taken by another food. ಒಂದು ಏನಾಗುತ್ತೆ, ಒಂದು ಇದರಲ್ಲಿ ವೇಸ್ಟ್ ಆಗಿ ಬಂದಿರೋದು ಇನ್ನೊಂದಕ್ಕೆ ಆಹಾರ ಆಗುತ್ತೆ. ಅನಿಮಲ್ಸ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಫಾರ್ ಗ್ರೀನ್ ಪ್ಲಾಂಟ್. ಅನಿಮಲ್ಸ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲದ ಆಕ್ಸೈಡ್ ಅಂತ ಹೇಳ್ತೀವಿ. ನಾವು ಉಸಿರಾಡುವಾಗ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ಬಿಡ್ತೀವಿ, ವಿಚ್ ಇಸ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಫಾರ್ ಗ್ರೀನ್ ಪ್ಲಾಂಟ್. ಅಂದರೆ ಗಿಡಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕತೆ ಇದೆ. ಪ್ಲಾಂಟ್ಸ್ ಎಕ್ರೀಚ್ ಆಕ್ಸಿಜನ್ ವಿಚ್ ಈಸ್ ಯೂಸ್ಡ್ ಬೈ ಅನಿಮಲ್. ಅಂದರೆ ಏನಾಗುತ್ತೆ ಅಂದರೆ ಒಂದಕ್ಕೆ ಇಂಟರ್ ಕನೆಕ್ಟೆಡ್ ವರ್ಲ್ಡ್, ಅಂದರೆ ಒಂದಕ್ಕೊಂದು ಸಂಬಂಧ. ಯಾವ ಥರ ಭಗವಂತ ಸೃಷ್ಟಿ ಮಾಡಿದ್ರೆ ನಾವು ಕಾರ್ಬನ್ ಡೈಆಕ್ಸೈಡ್ ಬಿಟ್ಟರೆ ಪ್ಲಾಂಟ್ಸ್ ಆಕ್ಸಿಜನ್. ಇವಾಗ ಏನಾಗುತ್ತೆ ಅಂದರೆ ಅದು ಪ್ರಮಾಣ ಅಂತ ಇರುತ್ತೆ. ಆದ್ದರಿಂದ ಇವಾಗ ಏನಾಗುತ್ತೆ, ಉಸಿರಾಟಿನ ಸಂಬಂಧ, ಕಾಯಿಲೆಗಳ ಸಂಬಂಧ ಇವಾಗ ಆಕ್ಸಿಜನ್ಗಿನ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ. ಈ ಸಮಸ್ಯೆಗೆ ಕಾರಣ ಭಗವಂತನಲ್ಲ, ನಾವು. ಏನೋ ಡಿಸ್ಟ್ರಕ್ಷನ್ ಆಫ್ ದಿ ಪ್ಲಾಂಟ್ಸ್ ಅಂಡ್ ಟ್ರೀಸ್, ಗಿಡ ಮರಗಳನ್ನ ಬಟ್ಟೆಗೊಳ್ಳಿದ್ರಿಂದ ಕಾರಣ. ಅಂದರೆ ಎಕೋಸಿಸ್ಟಮ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ದಟ್ ಥಿಯಾಸಫಿ, ಎಕಾಲಜಿ, ಎಕೋಸಿಸ್ಟಮ್. Main reason for all these things are the pollution of the mind. We should develop the one character, universal brotherhood in all beings, whether the insect, bacteria, plants and animals. See, creation of the God is really great. ಅದರಿಂದ ನಾವೇನು ಅನ್ಕೊಂಡಿದ್ವಿ, ಇಂಟರ್ ಕನೆಕ್ಟೆಡ್ ವರ್ಲ್ಡ್, ಇಂಟರ್ ಡಿಪೆಂಡೆಂಟ್ಗಳು. ಅದಕ್ಕೆ ಸಂಬಂಧ ನೋಡಿ. ಇವಾಗ ನಾವು ಆಲ್ಗೆ ವಿಷಯ ತಿಳ್ಕೊಂಡ್ವಿ, ಪ್ಲಾಂಟ್ಸ್ಗೆ ಅನಿಮಲ್ ಸಂಬಂಧ ತಗೊಂಡ್ವಿ. ದಿ ಥರ್ಡ್ ಲಾ ಎಕಾಲಜಿ ಸಿಸ್ಟಮ್ ದಟ್ ನೇಚರ್ಸ್ ನೋ ದಿ ಬೆಸ್ಟ್. ನೇಚರ್ ನೋ ದಿ ಬೆಸ್ಟ್. ಇನ್ನೊಂದು ಮೂರನೇ ಆಬ್ಜೆಕ್ಟ್ ಏನಂದ್ರೆ ನೇಚರ್ ಅಂದರೆ ಪ್ರಕೃತಿ. ಪ್ರಕೃತಿ ಎಲ್ಲ ಚೆನ್ನಾಗಿ ಗೊತ್ತಂತೆ. ಇಟ್ ಮೀನ್ಸ್ ದಟ್ ಮೆನಿ ಮೇಜರ್ ಮೇಡ್ ಚೇಂಜ್ ಇನ್ ಎ ನ್ಯಾಚುರಲ್ ಸಿಸ್ಟಮ್, ಮೆನಿ ಮ್ಯಾನ್ ಮೇಡ್ ಚೇಂಜ್ ಇನ್ ದಿ ನ್ಯಾಚುರಲ್ ಸಿಸ್ಟಮ್. ಅಂದರೆ ಈ ಮನುಷ್ಯನು ಮಾಡಿರೋದ್ರಿಂದ ನಮಗೆ ತುಂಬ, ಅದಕ್ಕೆ ಹೇಳ್ತಾನೆ ಲೈಕ್ ಟು ಬಿ ಎ determinal system. During 5 billions of evolution, living things develop substance that together constitute living in the biosphere. ಬಯೋಸ್ಪಿಯರ್ ಅಂದರೆ ನಾವಿರೋ ಪ್ಲಾಂಟ್ಸ್ ಅನಿಮಲ್ ಇರೋದು ಈ ಬಯೋಸ್ಪಿಯರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಡೆವಲಪ್ ಸಬ್ಸ್ಟೆನ್ಸ್ ದಟ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಲಿವಿಂಗ್. ಅವರ್ ಮಾಡರ್ನ್ ಕೆಮಿಕಲಿ ಇಂಡಸ್ಟ್ರಿ has created many substances that do not exist in nature. ಇವಾಗ ಏನಾಗುತ್ತೆ, ಮೊನ್ನೆ ಚೆನ್ನೈಯಲ್ಲಿ ಅಮೋನಿಯಾ ಪ್ಲಾಂಟಲ್ಲಿ ಅಮೋನಿಯಾ ಅನ್ನೋದನ್ನು ಫರ್ಟಿಲೈಸರ್ಗೆ ಅಮೋನಿಯಾ ಕ್ಲೋರೈಡ್, ಅಮೋನಿಯಾ ಫಾಸ್ಫೇಟ್ ಯಾರಾದ್ರಲ್ಲಿ ಲೀಕ್ ಔಟಾಗಿ ಎಷ್ಟೋ ಜನ ಸತ್ತೋದ್ರು ಈ ಹಾಸ್ಪಿಟ್ಲಲ್ಲಿ. ಅಂದರೆ ಇವಾಗ ಮಾನವ ಏನು ಮಾಡಿದ್ದಾನೆ, ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿರೋ ಪದಾರ್ಥಗಳನ್ನ ತಯಾರು ಮಾಡಿಬಿಟ್ಟಿದ್ದಾನೆ. ಇವಾಗ ಪ್ಲಾಸ್ಟಿಕ್ನ ಡಿಸ್ಟ್ರಕ್ಷನ್ ಡಿಸ್ಟ್ರಾಯ್ ಮಾಡೋಕ್ಕಾಗೋದಿಲ್ಲ. ಅದು ಹೊಸದೆಲ್ಲ ಎನ್ವೈರ್ಮೆಂಟಿಗೆ ಸೇರ್ತಾ ಇದೆ. But these compounds frequently destructive to life. These components are frequently destructive to life. ಈ ಥರ ಕಾಂಪೋನೆಂಟ್ಸ್ ಇರೋದ್ರಿಂದ ಯೂನಿಯನ್ ಕಾರ್ಬೈಡ್ ಅನ್ನೋದು ಒಂದು ಕಂಪನಿ ಇತ್ತು, ಪೆಸ್ಟಿಸೈಡ್, ಲಕ್ಷಾಂತರ ಜನ ಸತ್ರು. ಇದೆಲ್ಲ ನಾವು ಮಾಡಿರೋದು ಎಕಾಲಜಿ, ಎನ್ವೈರ್ಮೆಂಟ್ ಆಗುತ್ತೆ. ಡಿಸ್ಟ್ರಕ್ಟಿವ್ ಇನ್ ಲೈಫ್. ಪ್ರಪಂಚದಲ್ಲಿ ಎಷ್ಟೋ ಪ್ರಾಣಗಳು ಹೋಗ್ತಾ ಇದೆ. ಲೀಡಿಂಗ್ ಟು ಮುಟೇಷನ್ಸ್. ಮುಟೇಷನ್ ಅನ್ನೋ ಪದ ಬಯಾಲಜಿಯಲ್ಲಿ ಬರುತ್ತೆ. ಮುಟೇಷನ್ ಅಂದರೆ ಒಂದು ಬದಲಾವಣೆ. ಇವಾಗ ಖಿನ್ನತೆ ಅನ್ನೋದು ಇರುತ್ತೆ, ಡಿಪ್ರೆಷನ್ ಇರುತ್ತೆ,
ಆಂಗ್ಸೈಟಿ ಅಂತ ಇರುತ್ತೆ. ಇವಾಗ ಮನುಷ್ಯನ ತನ್ನ ಸಮಸ್ಯೆಗಳಿಗೆ ಕಾರಣ ಕಂಡುಕೊಡೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಆಧ್ಯಾತ್ಮ ಚಿಂತನೆ ಇಲ್ಲ, ಪರ್ಪಸ್ ಆಫ್ ದಿ ಲೈಫ್ ಇಲ್ಲ, ಗೋಲ್ ಆಫ್ ದಿ ಲೈಫ್ ಇಲ್ಲ. ಅಂದ್ರೆ ಎಕೋಸಿಸ್ಟಮ್ ಅಂದ್ರೆ ಎನ್ವೈರ್ಮೆಂಟ್ ಬ್ಯಾಲೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಪೊಲ್ಯೂಷನ್ ಆಫ್ ದಿ ಮೈಂಡ್, ಯಾಕಂದ್ರೆ ಪೊಲ್ಯೂಷನ್ ಆಫ್ ದಿ ಎಕಾಲಜಿ ದಿಸ್ ಇಸ್ ವೆರಿ ಮೋರ್ ಇಂಪಾರ್ಟೆಂಟ್ ಹೇಳ್ತಾರೆ. ಇವಾಗ ನೋಡಿ, ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಕ್ಯಾನ್ಸರ್ ಅನ್ನೋ ಕಾಯಿಲೆ ಇರಲಿಲ್ಲ, ಏಡ್ಸ್ ಅನ್ನೋ ಕಾಯಿಲೆ ಇಲ್ಲ. ಯಾರು ಇದೆಲ್ಲ ಮಾಡಿರೋದು? ಮಾನವ ಅಂತ ಹೇಳ್ತೇನೆ. ಲೀಡಿಂಗ್ ಟು ಕ್ಯಾನ್ಸರ್ ಅಂಡ್ ಮೆನಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡಿಸೀಸ್ ಅಂಡ್ ಡೆತ್. ಹೊಸ ಹೊಸ ಕಾಯಿಲೆಗಳು ಬಂದಿದೆ. ಇವಾಗ ಕರೋನಾ ಬಂತು, ಯಾರು ಕಂಡುಹಿಡಿದಿದ್ದು? ಇದರಿಂದ ದಿ ಅಬ್ಸೆನ್ಸ್ ಆಫ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಫ್ರಮ್ ನೇಚರ್ ಆಫನ್ ಸೇ ದಟ್ ಇನ್ಕಂಪಟೇಬಲ್ ಕೆಮಿಸ್ಟ್ರಿ ಆಫ್ ಲೈಫ್. ಅಂದ್ರೆ ಈ ಪ್ರಕೃತಿಯಲ್ಲಿ ಯಾವುದಾದರೂ ಒಂದು ವಸ್ತು ಕಡಿಮೆ ಆದರೆ ಈ ತರ ಸನ್ನಿವೇಶಗಳಾಗತ್ತೆ. ದಿ ಫೋರ್ತ್ ಲಾ ಆಫ್ ಎಕಾಲಜಿ, ದೇರ್ ಇಸ್ ನೋ ಸಚ್ ಥಿಂಗ್ ಫ್ರೀ ಲಂಚ್. ಇಟ್ ಮೀನ್ಸ್ ಎಕ್ಲೂಷನ್ ಆಫ್ ದಿ ನೇಚರ್ ಆಲ್ವೇಸ್ ಎಕಲಾಜಿಕಲ್ ಕಾಸ್ಟ್. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಇದಕ್ಕೆನ್ನ ಕಾರಣ ಪ್ರಕೃತಿ ನಿಯಮಗಳ ಉಲ್ಲಂಘನೆ ಅಂತ ಹೇಳ್ತಾರೆ. ಅದಕ್ಕೆ ನೀನು ಅನುಭವಿಸಲೇಬೇಕು. ದಿ ಗ್ಲೋಬಲ್ ಎಕೋಸಿಸ್ಟಮ್ ಇಸ್ ಕನೆಕ್ಟೆಡ್ ಹೋಲ್ ಇನ್ ವಿಚ್ ನಥಿಂಗ್ ಕ್ಯಾನ್ ಬಿ ಲೈಟ್ nor lost, which is subject to overall improvement. Anything can be extracted by in human must replace. ಅಂದ್ರೆ ನಾವು ಯಾವ್ದನ್ನ ನಾವು ಗಿಡ ಮರಗಳನ್ನ ಅದನ್ನ ರೀಪ್ಲೇಸ್ ಮಾಡಬೇಕಾಗುತ್ತೆ. ಪೇಮೆಂಟ್ ಆಫ್ ದಿಸ್ ಪ್ರೈಸ್ ಕೆನಾಟ್ ಬಿ ಅವಾರ್ಡೆಡ್, ಇಟ್ ಕೆನಾಟ್ ಬಿ ಡಿಲೇಡೆಡ್. ದಿ ಪ್ರೆಸೆಂಟ್ ಎನ್ವೈರ್ಮೆಂಟ್ ವಾರ್ನಿಂಗ್ ದಟ್ ವಿ ಹ್ಯಾವ್ ಡಿಲೇಡ್ ಟೂ ಲಾಂಗ್. ಅಂದ್ರೆ ಈಗಿನ ಸಮಸ್ಯೆಗಳಿಗೆ ನಮ್ಮ ಪೊಲ್ಯೂಷನ್ ಆಫ್ ದಿ ಮೈಂಡ್ ತುಂಬಾ ಇಂಪಾರ್ಟೆಂಟು, ಪ್ರಕೃತಿ ರಕ್ಷಣೆ ಇಂಪಾರ್ಟೆಂಟು, ಯೂನಿವರ್ಸಲ್ ಬ್ರದರ್ಹುಡ್ ಅಂತು, ಸ್ಪಿರಿಚುಯಾಲಿಟಿ ಇಂಪಾರ್ಟೆಂಟು. ಈ ತರ ಇದ್ರೆ ನಮ್ಮ ಜೀವನದ ಬ್ಲಿಸ್ ಅನ್ನೋ ಒಂದು ಪದ ಇದೆ, BLISS ಅಂದ್ರೆ ಸಚ್ಚಿತ್ ಆನಂದ ಅಂತೀವಿ, ಎಟರ್ನಲ್ ಅಂತೀವಿ. ಎಟರ್ನಲ್ ಶಾಶ್ವತವಾದ ಆನಂದವನ್ನು, ಇಂದ್ರಿಯ ನಿಗ್ರಹ, ಆಮೇಲೆ ಯೂನಿವರ್ಸಲ್ ಬ್ರದರ್ಹುಡ್ ಇದ್ರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಸಂತೋಷವಾಗಿ ಆನಂದವಾಗಿ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಸಾಧ್ಯತೆ ಆಗಿ. ಥ್ಯಾಂಕ್ ಯು ಎವರಿವನ್.